ಅಂದರೆ ಇನ್ನು ನಾವು ಹೇಳುವಾಗೆ ಜ್ಞಾನಯೋಗ, ಜ್ಞಾನ ಮಾರ್ಗ, ಆತ್ಮ ಮಾರ್ಗದ ಚಿಂತನೆಯನ್ನು ಬಿಟ್ಟು ಇನ್ನೊಂದು ಬರಬೇಕಾದ್ದು ಕರ್ಮ ಮಾರ್ಗ, ಪ್ರವೃತ್ತಿ ಮಾರ್ಗ ಬರಬೇಕು. 9ರಿಂದ 14ರವರೆಗೂ ಅಕರ್ಮ ಮಾರ್ಗ, ಪ್ರಕೃತಿ ಮಾರ್ಗದ ಬಗ್ಗೆ ಹೇಳ್ಕೊಂಬರ್ತಾರೆ. ಮಂತ್ರ 9ಕ್ಕೆ ಹೋಗೋಣ. ಮಂತ್ರ 9: ಅಂಧಂ ತಮ ಪ್ರವಿಶಂತಿ ಏ ಅವಿದ್ಯಾಮುಪಾಸತೆ ತಥೋ ಭೂಯ ಯುವತೆ ತಮೋ ಯ ಉ ವಿದ್ಯಾಯಾಗಂ ವ್ರತಃ. ತುಂಬ ಕಮ್ಮಿ ಶಬ್ದಗಳಿರುವಂಥ ಸಣ್ಣ ಮಂತ್ರ ಅದು. ಅದರ ಅರ್ಥವನ್ನು ಅನುವಾದ ಮಾಡಿದ್ದಾರೆ ಗುಂಡಪ್ಪನವರು. ಕುರುಡು ಕತ್ತಲೆಯ ಪುಗುವರ್ ಬರಿಯ ಕರ್ಮಠರು, ಚರಿಸುತ್ತಲಿ ಅವಿದ್ಯೆಯೋಳ್ ಜ್ಞಾನಮಂ ತೊರೆದು ಕರ್ಮವ ವಿದ್ಯೆಯೊಂದೇ ತಮಗೆನ್ನುವರು ನೆರೆ ಕುರುಡರ್ ಅಂತು ವಿಜ್ಞಾನದ ಭ್ರಮೆಯಿಂದ. ಇದನ್ನು ಸ್ವಲ್ಪ ವಿಸ್ತಾರ ಮಾಡ್ಕೊಂಡು ಹೋಗೋಣ. ಕರ್ಮ ಮಾರ್ಗದಲ್ಲಿ ನಡೆಯುವಂಥವ್ರು 2 ಜನ ಮುಖ್ಯ ಭಾಗಗಳು ಅಂತ ಹೇಳ್ತಾರೆ. 2 ಥರದ ಜನ ಇರ್ತಾರಂತೆ ಕರ್ಮ ಮಾರ್ಗದಲ್ಲಿ ನಡೆಯುವಂಥವ್ರು. ಸಾಕಷ್ಟು ಭೇದ ಇರ್ಬೋದು, ಪ್ರಮುಖವಾಗಿ 2 ಪ್ರಭೇದಗಳು ಅಂತ ಹೇಳ್ತಾರೆ. ಒಬ್ಬರು ದೇಹದಿಂದ ಮಾಡ್ತೀವಿ ಅಂತ, ಯಜ್ಞ ಮಾಡ್ತೀವಿ, ಯಾಗ ಮಾಡ್ತೀವಿ, ತಪಸ್ ಮಾಡ್ತೀವಿ, ಜಪ ಮಾಡ್ತೀವಿ, ಶಾಸ್ತ್ರ ಮಾಡ್ತೀವಿ ಅಂತ ಹೋಗುವಂಥವ್ರು. ಮಂತ್ರ ಅಂತೇವೆ ನಾವು, ಸ್ತೋತ್ರ ಕಲ್ಕೋತೀವಿ, ಅದ್ರ ಮೂಲಕ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಂತ ಕರ್ಮ ಮಾಡುವಂಥವ್ರು. ದೈಹಿಕವಾಗಿ ಕರ್ಮ ಮಾಡುವಂಥವ್ರು ಒಂದು ಭಾಗ. ಇನ್ನು ಕೆಲವರು ದೈಹಿಕವಾಗಿ ಮಾಡಬೇಕು ಅಂತ ಏನಿಲ್ಲ, ಮನಸ್ಸಿಂದ ಮಾಡ್ತೀವಪ್ಪ ನಾವು, ದೈಹಿಂದ ಆಗೋಲ್ಲ ನಮಗೆ, ಮನಸ್ಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ಉಪಾಸನೆ ಮಾಡ್ತೀನಿ ಅನ್ನುವಂಥವ್ರು. ಅಂದರೆ ಒಂದು ದೇಹದಿಂದ ಮಾಡುವಂಥವ್ರು, ಇನ್ನೊಬ್ಬರು ಮನಸ್ಸಿನಿಂದ ಮಾಡುವಂಥವ್ರು. 2 ಕರ್ಮ ಮಾರ್ಗದ 2 ಭಾಗ. ಈ 2 ಥರದ ಜನ ಇದ್ದಾರೆ ಅಂತ ಹೇಳ್ತಾರೆ. ಈ 2 ಥರದ ಜನ, ಆದರೆ ಇಬ್ಬರು ಕೂಡ ಒಂದು ಅಪೇಕ್ಷೆಯಿಂದಾನೇ ಮಾಡೋರು. ಕರ್ಮ ಮಾರ್ಗ ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರೋದೆ, ಬೇಡಿಕೆಗಳ ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ನಾವೇನೇ ಕೇಳಿದು ಒಂದು ಕೇಳ್ಕೊತೀವಲ್ಲ, ಕೇಳದೇ ಇರೋಕ್ಕಾಗಲ್ವ ನಮಗೆ? ಕರ್ಮ ಮಾರ್ಗದಲ್ಲಿ ಇರೋರಿಗೆ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ. ಏನೂ ಬೇಡ ಅಂದ್ರೆ ಭಗವಂತ ಮನಸ್ಸಿಗೆ ಶಾಂತಿ ಕೊಡಪ್ಪ ಅಂತಾದರೂ ಕೇಳ್ತೀವಿ. ಒಂದು ಅಪ್ಲಿಕೇಶನ್ ಇರಬೇಕು. ನಮ್ಗೆ ಆಯುಷ್ಯ ಕೊಡು, ಆರೋಗ್ಯ ಕೊಡು, ಹಣ ಕೊಡು, ಬಹಳ ಕಿರಿಕಿರಿ ಆಗಿದೆ ಇತ್ತೀಚೆಗೆ ಅದು ಕಮ್ಮಿ ಮಾಡು, ಏನೋ ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಅದಕ್ಕೆ ಹೇಳ್ತಾರೆ ಕರ್ಮಕಾಂಡಕ್ಕೆ 2 ಉದ್ದೇಶಗಳು ಅಂತ. ಮೊದಲನೇದು ಬದುಕಿಗೆ ಬೇಕಾದ ಫಲಗಳನ್ನು ಕೊಡುವಂತ ಕೇಳ್ಕೊಳ್ಳುವಂಥದ್ದು. ಆ ಫಲಗಳು ಅವರವರ ಅಪೇಕ್ಷೆ ಅಂತ ಬೇರೆ ಬೇರೆ ಇರ್ತವೆ. ಏನೇನು ಬೇಕು ಅಂತ ಕೇಳ್ಕೊಳ್ಳೋದು. ನಮ್ಮಲ್ಲಿ ಪಟ್ಟಿನೇ ಮಾಡ್ಕೊಂಡ್ಬಿಡ್ತೀವಿ ನಾವು. ಲಕ್ಷ್ಮೀ ಸ್ತೋತ್ರ ಹೇಳ್ಬೇಕಾದ್ರೆ ಅದನ್ನು ಬರ್ತದೆ. ಯಶುಚಿತ್ ಪ್ರಯತೋ ಭೂತ್ವ ಯುವಿದಾಜ್ಯ ಮನ್ಮಹಂ ಶ್ರೀಹಪ್ಪಂಚ ಶ್ರೀಕಾಮ ಸತತಂ ಜಪೇತ್ ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾಧನೆ ಧನಂ ಮೇ ಜುಷತಾಂ ದೇವಿ ಸರ್ವಕಾಮ್ಯಾರ್ಥ ಸಿದ್ಧೇ ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತ್ಯಶ್ವಾದಿ ಗವೇರಥಂ. ಆಗಿನ ಕಾಲದಲ್ಲಿ ಕೇಳಿದ್ರಿಂದ ಆನೆ, ಕುದುರೆ, ಆಕಳು, ರಥ ಕೊಡು ಅಂತ ಕೇಳಿದರು. ಇವತ್ತು ಅವೇನು ಬೇಕಾಗಿಲ್ಲ ನಮಗೆ. ಆನೆ ಸಾಕೊಡೋದಿಲ್ಲ, ನಮ್ಮನ್ನು ಸಾಕೊಡೋದೇ ಕಷ್ಟ ಆಗಿದೆ. ಇನ್ನು ಆನೆ ಕುದುರೆ ತಂದಿಟ್ಕೊಂಡ್ರೆ ಎಲ್ಲಿ ಬೆಳೆಸೋದು ಅವನು ಅಂದರೆ ಆಗಿನ ಕಾಲದಲ್ಲಿ ಕೇಳಿದಾಗ ಹಸ್ತ್ಯಶ್ವಾದಿ ಗವೇರಥಂ ಪ್ರಜಾನಾಂ ಭವಸಿ ಮಾತಾಚ ಆಯುಷ್ಮಂತಂ ಕರೋತು ಮಾಂ. ಮುಂದಷ್ಟೇ ಬಿಡಲ್ಲ, ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಅಂತ ಎಲ್ಲ ಕೇಳ್ಕೋಬೇಕು. ಇದು ಪಟ್ಟಿ ತುಂಬ ಇದೆ ನಮ್ಮದು. ನಾವು ಹೇಳೋದು ಕಂಡೀಷನಲ್. ಇಷ್ಟು ಮಾಡಿದರೆ ಇಷ್ಟು ನಮಸ್ಕಾರ ಮಾಡ್ತೀನಿ. ನಮ್ಮಲ್ಲಿದೆ, ನೀ ನಮ್ಮ ಹುಡುಗನ ಪರೀಕ್ಷೆ ಪಾಸ್ ಮಾಡಿದರೆ 21 ಕಾಯಿ ಹೊಡಿತೇನೆ. ನೀ ಪಾಸ್ ಮಾಡಿದ್ರೆ 21 ಕಾಯಿಗೆ ಯು ಡೋಂಟ್ ಡಿಸರ್ವ್ ಇಟ್. ಅದಕ್ಕೆ ಅಗ್ರಿಮೆಂಟ್ ಇರುತ್ತೆ ನಮಗೆ ಅವನಿಗೆ. ಹೀಗೆ ಅಗ್ರಿಮೆಂಟ್ ಇಟ್ಟು ಕರ್ಮದಲ್ಲಿ ಇರುವಂಥದ್ದು ಯಾವುದೋ ಒಂದು ಫಲಾಪೇಕ್ಷೆಯಾಗಿ ಮಾಡುವಂಥದ್ದು. ಎಲ್ಲೋ ಒಂದು ಕಡೆ ಫಲ ಬೇಕು ನಮಗೆ. ಆ ಫಲ ಇಲ್ಲದೆ ಬದುಕೋಕ್ಕಾಗಲ್ಲ. ಇನ್ನೊಂದು ನಮ್ಮ ಸಾಹಿತ್ಯದಲ್ಲಿ ಕೂಡ ಹಾಗೆ ಇದೆ. ನಿಮ್ಮ ಹರಿಕತೆ ಹೋಗ್ಬೇಕು, ನೀವು ಪುರಾಣಗಳನ್ನು ಕೇಳಬೇಕು. ಪ್ರತಿಯೊಂದರ ಕೊನೆಗೊಂದು ಫಲಶ್ರುತಿ ಅಂತ ಇರ್ತದೆ. ಪ್ರತಿಯೊಂದು ಒಂದು ಯಾವುದೋ ಮಂತ್ರ ಕೇಳಿ, ಸ್ತೋತ್ರ ಕೇಳಿ, ಈ ಮಂತ್ರ ಕೇಳಿದರೆ ಏನೇನು ಲಾಭ ಆಗ್ತದೆ ನಿಮಗೆ ಅಂತ. ಯಾವುದೇ ವೃತ್ತ ಇರಲಿ, ಸತ್ಯನಾರಾಯಣ ವೃತ್ತ ಆಗ್ಬೋದು, ಯಾವುದೇ ವೃತ್ತ ತೊಗೊಂಡ್ರು ಕಲೆಗೆ ಇದು ಕೇಳಿದರೆ ಇದು ಲಾಭ ಆಗ್ತದೆ ಅಂತ. ಅದು ಹೊತ್ತಿಗೆ ಚುರುಕಾಗಿರ್ತೀವಿ ನಾವು, ಅಂದರೆ ಇದಾಗ್ತದೆ ಅಂತ. ಅದಕ್ಕೆ ನಮ್ಮ ಕುಮಾರವ್ಯಾಸನೂ ಬಿಡಲಿಲ್ಲ. ಅದು ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನ್ನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು, ಭಾರತದೊಳೊಂದು ಅಕ್ಷರವ ಕೇಳ್ದರಿಗೆ ಅಂತ. ಎಷ್ಟು ಟೆಂಪ್ಟ್ ಮಾಡ್ತಾನ್ರಿ ಅವನು. ನೀವು ಇಡೀ ಮಹಾಭಾರತ ಕೇಳ್ತಿರೋ ಬಿಡ್ತಿರೋ, ಒಂದು ಶ್ಲೋಕ ಕೇಳೋಕ್ಕಾಗತ್ತೋ ಎಲ್ಲ ಗೊತ್ತಿಲ್ಲ, ಒಂದು ಅಕ್ಷರ ಕೇಳಿದ್ರೆ ಸಾಕು ಇಷ್ಟೆಲ್ಲ ಸಿಗುತ್ತದೆ. ಏನು? ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ. ಇಲ್ಲಿ ಮನೇಲಿ ಕೂತ್ಕೊಂಡೆ
ನಮಗೆ ವಾರಕ್ಕೊಂದ್ಸಲ ನೀರು ಬರಲ್ಲ ನಲ್ಲಿಲಿ, ಆದ್ರೆ ಒಂದು ಅಕ್ಷರ ನೀವು ಮಹಾಭಾರತ ಕೇಳಿಬಿಟ್ರೆ ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ ಎಲ್ಲ ಕೇಳಿದ್ರೆ ಒಂದು ಅಕ್ಷರ ಕೇಳಿದರೆ ಬರ್ತದೆ. ಅದು ಮಹಾಭಾರತದ ದೊಡ್ಡ ಸಾರ್ಥಕ್ಯವನ್ನು ಹೇಳಲಿಕ್ಕೆ ಇರಬೇಕದು. ಅದು ನಮಗೂ ಒಂದು ಹುಕ್ ಹಾಕಿಡ್ತಾನೋ, ಭಕ್ತಿಯಿಂದ ಕೇಳಿದ್ರೆ ನಿಮಗೆಲ್ಲ ಸಿಗ್ತದೆ ಅಂತ. ಯಾಕೆ ನಮ್ಗೆ ಗೊತ್ತಿಲ್ಲ ಹಣೆ ಬಾರ ಅವನಿಗೆ. ನಾವು ಕರ್ಮ ಮಾರ್ಗದಲ್ಲಿದ್ದವರು ಒಂದು ಅಪ್ಲಿಕೇಶನ್ ಇಟ್ಕೊಂಡೇ ಕೂತಿರ್ತೀವಿ, ಅದು ಲಾಭ ಇದ್ದರೆ ಕೇಳ್ತೀವಿ, ಸುಮ್ಮನೆ ಏನು ಕೇಳೋದು ಅದನ್ನು ಲಾಭ ಇಲ್ಲದೆ ಹೋದರೆ ಅಂತ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಈ ಉಪನಿಷತ್ತಿನ ವರ್ಣನೆ. ಶಂಕರಾಚಾರ್ಯ ವಿವರಣೆ ನೋಡಬೇಕು, ಭಾಳ ಅದ್ಭುತವಾದ ವಿವರಣೆ ಇದೆ ಅದರೊಳಗೆ. ಹೇಳ್ತಾರೆ, ನಾವು ಯಾವಾಗಲೂ ಫಲಾಪೇಕ್ಷೆಯಾಗೇ ಇರೋರು ನಾವು. ಈಗಿರೋವಂಥವ್ರು ನಾನು ಮಾಡಿದಂಥ ಪ್ರಯತ್ನಕ್ಕೆ ಏನಾದರೂ ಫಲ ಸಿಗುತ್ತಾ ಅಂತ. ಇದು ಮೊದಲನೇ ಕ್ಯಾಟಗರಿಯವರು, ಅಂದರೆ ಬದುಕಿಗೆ ಬೇಕಾದ ಫಲಗಳನ್ನು ಪಡ್ಕೊಳ್ಬೇಕು ಅಂತ ಹೊರಡೋರು ಮೊದಲನೇದವರು, ಕರ್ಮ ಮಾರ್ಗದಲ್ಲಿದ್ದವರು. ಎರಡನೇದವರು ಸ್ವಲ್ಪ ಬೆಳ್ಕೊಂಡಿದ್ದಾರೆ ಮನಸ್ಸಿಂದ. ಅವರಂತಾರೆ, ಕರ್ಮ ಮಾಡ್ತಾ ಮಾಡ್ತಾ ನನ್ನ ಸ್ವಲ್ಪ ಪಾಪ ಸವಿಲಿ, ಮನಸ್ಸು ಶುದ್ಧ ಆಗಲಿ, ಮನಸ್ಸು ಶುದ್ಧ ಆಗಿ ಸ್ವಲ್ಪ ಜ್ಞಾನ ಯೋಗ್ಯತೆಯನ್ನು ಪಡ್ಕೊಳ್ಳಿ ಅಂತ. ಇದು ಬಹಳ ಎರಡನೇ ಕ್ಯಾಟಗರಿ. ಇದು ಈ ಶ್ರಮ ಬಿಡ್ತೀನಲ್ಲ, ನಾನು ಕೆಲಸ ಮಾಡಿಕೊಂಡು ಕರ್ಮ ಮಾರ್ಗದಲ್ಲಿ ಸೇರಿಕೊಂಡಾಗ ದೊಡ್ಡವ್ರ ಜೊತೆಗೆ ಸೇರಿಕೊಂಡು, ಅವ್ರ ಜೊತೆಗೆ ಭಜನೆಯಲ್ಲಿ ಸೇರಿಕೊಂಡು, ಅವ್ರ ಜೊತೆಗೆ ಯಾಗದಲ್ಲಿ ಸೇರಿಕೊಂಡು, ಯಜ್ಞದಲ್ಲಿ ಸೇರಿಕೊಂಡು, ಸ್ವಲ್ಪ ಆದರೂ ನಾನು ಮನಸ್ಸು ಶುದ್ಧ ಆಗಿ ನನಗೂ ಸ್ವಲ್ಪ ಜ್ಞಾನ ಯೋಗ್ಯತೆ ಬಂದಿತು ಅಂತ. ಜ್ಞಾನ ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಆಧ್ಯಾತ್ಮಿಕವಾದಂಥ ಹಸಿವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಮಾಡೋರು ಎರಡನೇ ಕ್ಯಾಟಗರಿಯವರು. ಇದು ಐಹಿಕವಾಗಿ ಆಗಬಹುದು, ಆಧ್ಯಾತ್ಮಿಕವಾಗಿ ಆಗಬಹುದು. ಇದನ್ನು ಪೂರೈಸಿಕೊಳ್ಳೋದಕ್ಕೆ, ನಮ್ಮ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಕರ್ಮಕಾಂಡ ಬೇರೆ ಬೇರೆ ಚಟುವಟಿಕೆಗಳನ್ನು ಹೇಳಿಕೊಡ್ತದೆ, ಯಾವ ಥರದ ಕ್ರಿಯೆಗಳನ್ನು ಮಾಡಬಹುದು ಅಂತ. ಒಂದು ದೈಹಿಕ ಚಟುವಟಿಕೆ. ದೈಹಿಕ ಚಟುವಟಿಕೆಯನ್ನು ಯಾವ್ದು ಮಾಡ್ಬೋದು? ಅದರೊಳಗೆ ಮಾತು ಸೇರಿಕೊಂಡಿದೆ, ಭಾಳ ತಮಾಷೆ ಇದೆ. ಮಾತು ಕೂಡ ದೈಹಿಕ ಚಟುವಟಿಕೆ. ಕೆಲವು ನೋಡಿರಬೇಕು, ಬೆಳಗ್ಗೆಯಿಂದ ಈ ಅಷ್ಟೋತ್ತರ ಹೇಳ್ತಾರೆ, ಬೈಕೊಂಡೇ ಶುರು ಮಾಡೋದು. 21 ಸಲ ಅನ್ಬೇಕು ಮರಾಯ ಬೆಳಗ್ಗೆ ಶುರು ಮಾಡುವಾಗೆ. ಜನ ಜಾಸ್ತಿ ಇದ್ದರೆ ಒಂದೇ ಸಲ ಅಂದರೆ 108 ಮುಗಿದು ಹೋಗ್ಬಿಡ್ತದೆ. ಜನ ಕಮ್ಮಿ ಇದ್ರೆ ಏನು ಮಾಡೋದು? 10 ಜನ ಇದ್ದರೆ 10 ಸಲ ಅನ್ಬೇಕಲ್ಲ. ಅಂದರೆ ಮೊದಲಿಂದಾನೇ ಎಣಸೋಕೆ ಅಕ್ಕಿ ಇಟ್ಟು ಎಣಿಸ್ತಾ ಇರ್ತಾರೆ, ನೋಡಿದ್ರಲ್ಲ ನೀವು? ನೋಡಿ, ಭಾಳ ಚೆನ್ನಾಗಿದೆ. ಅಕ್ಕಿ ಇಟ್ಕೊಂಡು ಎಣಿಸ್ತಾ ಇರ್ತಾರೆ, ಎಷ್ಟಾಯಿತು ಅಂತ. ಉಳಿದವರು ಅಗ್ಗೋಡ ಹಾಕಿ ನೋಡೋದು, ಎಷ್ಟಾಯಿತು, ಇನ್ನೂ ಎಷ್ಟು ಉಳೀತು ಅಂತ, ಅದ್ರ ಕಡೆ ಲಕ್ಷ್ಯ. ಅಂದರೆ ವಾಚ್ಯ ಕೂಡ ಅದು ಒಂದು ದೈಹಿಕ ಚಟುವಟಿಕೆ ಅಂತ ಭಾವಿಸಿದ್ದಾರೆ. ದೈಹಿಕವಾದದ್ದು, ವಾಚಿಕವಾದದ್ದು ಎರಡೂ ಈ ಚಟುವಟಿಕೆಗಳು ಇರುವಂಥದ್ದು. ಎರಡನೇದು ಉಪಾಸನಾ ಚಟುವಟಿಕೆ ಅಂತ. ದೈಹಿಕವಾಗಿ ಏನಿಲ್ಲ, ಅದು ಮಾನಸಿಕವಾಗಿರುವಂಥದ್ದು. ಮಾನಸಿಕ ಉಪಾಸನೆ ಮಾಡುವಂಥದ್ದು, ಅದು ಮಾನಸ ಕರ್ಮ ಅಂತ. ಒಂದು ದೈಹಿಕ ಕರ್ಮ, ಇನ್ನೊಂದು ಮಾನಸ ಕರ್ಮ ಅಂತ ಎರಡಿದ್ದಾರೆ. ಎಲ್ಲ ಯಜ್ಞ ಯಾಗಾದಿಗಳು, ಆಚಾರಗಳು, ನಾವೇನು ಪೂಜೆ ಮಾಡ್ತೀವಿ ಅದೆಲ್ಲವೂ ಮಂದಿರ, ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದಡವಳಿತು ಮಂಕುತಿಮ್ಮ. ಯಾವುದು ಮನಸ್ಸನ್ನು ಕ್ಷುಲ್ಲ ಜಗದಿಂದ ಬಿಡಿಸಿ ಮೇಲೆ ಕರ್ಕೊಂಡು ಹೋಗ್ತದೋ ಅದು ಯಾವುದಾದ್ರೂ ಅಡ್ಡಿ ಇಲ್ಲಪ್ಪ, ಮಾಡಪ್ಪ ನೀನು ಅಂತ. ಅವೆಲ್ಲವೂ ದೈಹಿಕ ಆಚಾರದಲ್ಲಿ ಸೇರ್ಕೊಂಡಂಥವು. ಮಂತ್ರ ಪಠಣ ಆಗಲಿ, ಪಾರಾಯಣ ಆಗಲಿ, ಎಲ್ಲವೂ ದೈಹಿಕ ಚಟುವಟಿಕೆಯಲ್ಲಿ ಸೇರ್ಕೊಳ್ಳುತ್ತೆ. ಎಲ್ಲ ಪ್ರಕಾರದ ಧ್ಯಾನಗಳು ಕೂಡ ಉಪಾಸನೆಗಳು ಅಂತ ಆಗ್ತದೆ. ಒಂದು ವಿಶೇಷ ವಿಷಯವನ್ನು ಹೇಳಬೇಕು. ಇದನ್ನು ಸ್ವಾಮಿ ಪರಮಾರ್ಥನಂದರು ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಉಪಾಸನೆ ಅಂದರೆ ಯಾವುದು? ನಿಧಿಧ್ಯಾಸನ ಅಂತ. ನಿಧಿಧ್ಯಾಸನ ಕಳಿದೀವಿ ನಾವು, ಶ್ರವಣ ಮನನ ನಿಧಿಧ್ಯಾಸನ. ಈ ನಿಧಿಧ್ಯಾಸನ ಯಾವುದು ಅಂತ, ಯಾರು ಸಗುಣಾರಾಧನೆ ಮಾಡ್ತಾರೋ, ಒಂದು ಆಕಾರ ಇರುವಂಥ ಭಗವಂತನನ್ನು ಉದ್ದೇಶಿಸಿ ಪೂಜೆ ಮಾಡ್ತಾರೋ, ಕೆಲವು ಲಕ್ಷ್ಮೀ ಉಪಾಸನೆ ಮಾಡ್ತಾರೆ, ಕೆಲವು ನಾರಾಯಣನ ಉಪಾಸನೆ ಮಾಡ್ತಾರೆ, ಕೆಲವು ಶಿವ ಉಪಾಸನೆ ಮಾಡ್ತಾರೆ. ಯಾವುದೋ ಒಂದು ಆಕಾರವನ್ನು ಗಮನದಲ್ಲಿಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು ಆರಾಧನೆ ಮಾಡೋದಿದೆಯಲ್ಲ, ಸಗುಣಾರಾಧನೆ ಅಂತ ಕರಿಬೋದು ಅದನ್ನು. ಸಗುಣದ ಆರಾಧನೆ ಮಾಡೋದನ್ನು ಉಪಾಸನೆ ಅಂತಾರೆ. ಉಪಾಸನೆ ಬರೀ ಸಗುಣದ ಆರಾಧನೆಗೆ ಮಾತ್ರ ಮೀಸಲಾಗಿದ್ದದ್ದು. ನಿರ್ಗುಣ ಆರಾಧನೆಗೆ ಮೀಸಲಾಗಿದ್ದುದು ನಿಧಿಧ್ಯಾಸನ. ಅಲ್ಲಿ ನಿಮಗೆ ಆಕಾರ ಬೇಕಿಲ್ಲ. ಯಾವುದೋ ಒಂದು ಶಕ್ತಿಯ ಬಗ್ಗೆ ಮಾತಾಡ್ತೀರಿ, ಅದು ಬಹಳ ಕಷ್ಟ, ಎತ್ತರದ್ದದಿನ್ನು. ಅಂದರೆ ಯಾವ ಆಕಾರವೂ ಇಲ್ಲದೆ ಮನಸ್ಸನ್ನು ಏಕಾಗ್ರ ಮಾಡಬೇಕಾದಂಥ ಪರಿಸ್ಥಿತಿ. ಆಕಾರ ಇಟ್ಕೊಂಡು ಮಾಡೋದು ಸಗುಣ ಆರಾಧನೆ ಇರೋದು ಉಪಾಸನೆ ಅಂತ. ಅದರಿಂದ ಸಾಮಾನ್ಯವಾಗಿ ನಾವು ಮಾಡೋದು, ಪೂಜೆ ಮಾಡೋದು, ಉಪಾಸನೆ ಮಾಡೋದು ಯಾವುದೋ ಒಂದು ದೇವತೆಯನ್ನು, ದೇವರನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕುಲದೇವರು ಅಂತ ಹೇಳಿ ಪೂಜೆ ಮಾಡುವಂಥದ್ದು. ಸಗುಣಾರಾಧನೆಯನ್ನು ಉಪಾಸನೆ ಅಂತ ಕರೀತಾರೆ. ಇದು ಮನಸ್ಸನ್ನು ಆವರಿಸಿಕೊಂಡಿರುವಂಥದ್ದು. ಪ್ರತಿಯೊಂದು ಕರ್ಮಕ್ಕೆ ಅದರದೇ ಆದಂಥ ಒಂದು ಫಲ ಇದೆ. ದೈಹಿಕ ಕರ್ಮ ಮಾಡಿದವರಿಗೆ ದೈಹಿಕ ಕರ್ಮ ಫಲ ಸಿಗ್ತದೆ. ಕೆಲವೊಂದು ಸಲ ಅನ್ಬೋದು ಕೆಲವರು, ನಮಗೆ ಎಷ್ಟೋ ಕೆಲಸ ಮಾಡ್ತೀವಿ ದೈಹಿಕವಾಗಿ, ನಮ್ಗೆ ಫಲಾನೇ ಸಿಗಲಿಲ್ಲ ಅಂತ. ಒಂದು ಝೆನ್ನಲ್ಲಿ ಹೇಳ್ತಾರೆ, ಬಹಳ ಚಂದ. ಒಬ್ಬ ಮನುಷ್ಯ ಇದ್ದಂತೆ, ಆರೋಗ್ಯ ಕೆಟ್ಟೋಯ್ತು. ಸಣ್ಣ ಹುಡುಗ ಅವನು, 28-30 ವರ್ಷ.
ಅವನಿಗೆ ಕಾಲಲ್ಲಿ ಶಕ್ತಿ ಇಲ್ದಂಗೆ ಆಯಿತು, ನಿಂತ್ಕೊಳ್ಳೋಕ್ಕಾಗಲ್ಲ, ಏದು ಉಸಿರು ಬರೋದು, ತುಂಬ ಒದ್ದಾಡ್ತಿದ್ದ. ಭಗವಂತನ ಪ್ರಾರ್ಥನೆ ಮಾಡಿದ, ಏನು ಭಗವಂತ ನಾನು ಏನು ಮಾಡಿದ್ದೆ, ನೀನು ಭಕ್ತಿ ಪೂಜೆ ಮಾಡ್ತೀನಿ, ದಿನಾಲು ಪೂಜೆ ಮಾಡ್ತೀನಿ, ನಿನಗೆ ತಪ್ಪದೇ ಪೂಜೆ ಮಾಡ್ತೀನಿ, ನೀನು ಹಗಲ ರಾತ್ರಿ ನೀನು ನೆನೆಸ್ಕೋತೀನಿ, ನನಗೇನು ಶಕ್ತಿ ಕೊಡಲಿಲ್ಲ, ಆರೋಗ್ಯ ಕೊಡಲಿಲ್ಲ ಅಂತ ಬೇಡ್ಕೊಂಡ. ಒಂದು ದಿವಸ ರಾತ್ರಿಯಲ್ಲಿ ದೇವರು ಕನಸಲ್ಲಿ ಬಂದಂತೆ, ನೋಡಪ್ಪ ಹುಡುಗ, ನೀನು ಪ್ರಾರ್ಥನೆ ಮುಟ್ಟಿದೆ ನನಗೆ, ನೀನು ಬೇಕಾದಷ್ಟು ನನಗೆ ಪೂಜೆ ಮಾಡಿದ್ದೀಯಾ, ದೈಹಿಕವಾಗಿ ಶ್ರಮ ಪಟ್ಟಿದ್ಯಾ, ಇನ್ನೊಂದು ಕೆಲಸ ಮಾಡು, ನೀನು ಸರಿ ಆಗ್ತದೆ, ನೀನು ಅಪೇಕ್ಷೆ ಮಾಡಿದಂಗೆ ಆಗ್ತದೆ. ನೀನು ಮನೆಯಿಂದ ಸ್ವಲ್ಪ 100 ಗಜ ಮುಂದೆ ಹೋದರೆ ಒಂದು ಸಣ್ಣ ಗುಡ್ಡ ಬರುತ್ತೆ. ಆ ಗುಡ್ಡದ ತೆಳಗೆ ಒಂದು ದೊಡ್ಡ ಬಂಡೆಗಲ್ಲು ಉಳ್ಳಿ ಬಂದುಬಿಟ್ಟಿದೆ ಕೆಳಗಡೆ. ನೀನೇನು ಮಾಡಬೇಕಾಗಿಲ್ಲ, ದಿನ ಬೆಳಗ್ಗೆ ಹೋಗಿ ಅದನ್ನು ಒಂದೊಂದೇ ಇಂಚು ಹಿಂದೆ ತಳ್ಳಿ ಅದು ಗುಡ್ಡದ ಮೇಲೆ ಕೂಡಿಸ್ಬಿಡು. ಜಾಸ್ತಿ ಏನಿಲ್ಲ, ದಿನ ಒಂದೊಂದೇ ಇಂಚು ಸರಿಸ್ಕೊಂಡು ಹೋಗು, ಅದನ್ನು ಗುಡ್ಡದ ತಲೆ ಮೇಲೆ ಕೂಡಿಸ್ಬಿಟ್ರೆ ನೀನು ಬೇಡ್ಕೊಂಡದ್ದು ಆಗ್ತದೆ ಅಂತ. ಇವನು ಬೇಕಾದದ್ದೇನು, ತನ್ನ ಆರೋಗ್ಯ ಚೆನ್ನಾಗಿ ಆಗಬೇಕು. ಆಯಿತು, ಭಗವಂತ ಹೇಳಿದ್ಮೇಲೆ ಇನ್ನೇನು ಮಾಡೋದು ಅಂತ ಹೋಗಿ ನೋಡ್ತಾನೆ, ಇವನಿಗಿಂತ 3 ಪಟ್ಟು ಎತ್ತರದ ಕಲ್ಲು ಬಂಡೆ ಅದು. ಅವನಂದ, ನಾನು ನುಗ್ಸೋದು ಹೇಗಿದೆನಾ, ಮತ್ತು ಭಗವಂತ ಹೇಳಿದ್ಮೇಲೆ ಮಾಡಬೇಕಲ್ಲ. ದಿನ ಹೋದ, ತಾಸುಗಟ್ಟಲೆ ಉಸಿರು ಬಿಗಿ ಹಿಡಿದು ಒತ್ತಿದ, ಅದು ಅಂಗಲ ಅಲಗಾಡೋದಲ್ಲ, ಇವನೇ ಹಿಂದೆ ಹೋಗ್ತಿದ್ದ ತಳ್ಳಿ. ಅದೇನು ಸರಿ ಇರಲಿಲ್ಲ ಬಂಡೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು. ದಿನ ಹೋಗ್ತಿದ್ದ ಶ್ರದ್ಧೆಯಿಂದ, ಆ ಬಂಡೆ ತಳ್ಳೋದು, 3 ತಾಸು ತಳ್ಳೋದು, ಸುಸ್ತಾಗ್ತಿತ್ತು, ಮನೆಗೆ ಬಂದು ಊಟ ಮಾಡಿ ಮಲ್ಕೊಳ್ಳೋದು, ಒದ್ದಾಡ್ತಿದ್ದ. ಒಂದು ದಿವಸ ಭಗವಂತಗೆ ಹೇಳಿದ, ನೀನು ಇಷ್ಟೊಂದು ದೈಹಿಕವಾಗಿ ಆರಾಧನೆ ಮಾಡಿದೆ, ನಾನು ಇಷ್ಟು ಪೂಜೆ ಮಾಡಿದೆ, ನಿನ್ನ ಮನಸ್ಸಿಗೆ ಕರುಣೆ ಬರಲೇ ಇಲ್ಲ, ನನಗೇನೂ ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ದ. ಕನಸಲ್ಲಿ ಭಗವಂತ ಬಂದು ಹೇಳಿದ್ನಂತೆ, ಅಲ್ಲಯ್ಯ, ಬಂಡೆ ಹಿಂದೆ ಹೋಗಲಿಲ್ಲ ಸರಿ, ನೀನು ಆರೋಗ್ಯ ಸುಧಾರಿಸಿದೆಯಲ್ಲ, ಈಗ ನೋಡಿದ್ಯಾ, ದಿನ ಹೋಗಿ ಬಂಡೆ ತಳ್ತೀಯ, ಆ ಶಕ್ತಿಗೆ ಹಸಿವಾಗ್ತದೆ, ಚೆನ್ನಾಗಿ ಊಟ ಮಾಡ್ತೀಯ, ತಳ್ಳೋದೊಂದು ವ್ಯಾಯಾಮ, ಅದು ನಿನಗೆ ಆರೋಗ್ಯ ಚೆನ್ನಾಗಿ ಆಗಿಲ್ವಾ ಅಂತ. ಹೌದು, ಮತ್ತು ಅದೇ ಕೇಳಿದ್ದೆಲ್ಲ ನೀನು ಅಂದವನು. ನೀನು ಕೇಳಿದ್ದೆ ಮಹಾಜ್ಞಾನಿ ಆಗಬೇಕು ಅಂತ ಏನು ಕೇಳಿದ್ದಿಲ್ಲ, ನನಗೆ ದೈಹಿಕವಾಗಿ ಶಕ್ತಿ ಕೊಡು ಅಂತ ಕೇಳಿದೆ, ಅದು ಸಿಕ್ಕಿದೆಯಲ್ಲ ನಿನಗೆ. ನೀನು ಕರ್ಮ ಕಾರ್ಯಗಳನ್ನು ಮಾಡಿದರೆ ಕರ್ಮ ಫಲ ಸಿಗ್ತದೆ, ಅದೇ ರೀತಿ ಉಪಾಸನೆಗಳನ್ನು ಮಾಡಿದರೆ ಉಪಾಸನಾ ಫಲ ಸಿಗ್ತದೆ. ಆ ಫಲ ಕೊಡ್ತಾನೆ ಭಗವಂತ. ಈಗ ಈ ಉಪನಿಷತ್ತು ಇದೆಯಲ್ಲ, ಈ ಪರ್ಟಿಕ್ಯುಲರ್ ಮಂತ್ರ ಏನು ಹೇಳುತ್ತೆ ಅಂದರೆ 3ನೇ ಥರ ಚಟುವಟಿಕೆಯನ್ನು ಹೇಳುತ್ತೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಮೊದಲನೇ ಚಟುವಟಿಕೆ ಕೇವಲ ಕರ್ಮದಿಂದ ಬರುವಂಥ, ದೈಹಿಕವಾದಂಥ ಕರ್ಮದಿಂದ ಬರೋದು. 2ನೇದ್ದು ಮಾನಸಿಕ ಕರ್ಮದಿಂದ ಬರುವಂಥದ್ದು. ಇದು ಹೇಳ್ತದೆ ಎರಡೂ ಒಳ್ಳೆಯದಲ್ಲ, ಇದು 2 ಒಳ್ಳೆಯದೇ ಒಂದು ದೃಷ್ಟಿಯಿಂದ, ಆದರೆ ಅತ್ಯಂತ ಶ್ರೇಷ್ಠವಾದದ್ದಲ್ಲ. ಇವೆರಡೂ ಶ್ರೇಷ್ಠವಾದದ್ದು ಯಾವುದು ಅಂದರೆ ದೈಹಿಕ ಮತ್ತು ಉಪಾಸನೆಗಳ ಸಂಗಮ ಆಗಬೇಕು, ಅದು ಮಾತ್ರ ಒಳ್ಳೆಯದಾಗ್ತದೆ ಅಂತ. ದೈಹಿಕ ಮತ್ತು ಮಾನಸಿಕ ಉಪಾಸನೆಗಳ ಸಮುಚ್ಚಯ ಅಂತ ಕರೀತಾರೆ. ಎರಡೂ ಸೇರ್ಕೊಂಡಾಗ ಮಾತ್ರ ಒಳ್ಳೆಯ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಬರೀ ದೈಹಿಕವಾದ್ರ ಪ್ರಯೋಜನ ಇಲ್ಲ, ಬರೀ ಮಾನಸಿಕವಾದ್ರ ಪ್ರಯೋಜನ ಇಲ್ಲ, ಅವೆರಡೂ ಸೇರಿ ದೊಡ್ಡದಾಗಬೇಕು ಅಂತ. ಅದಕ್ಕೆ ಈಶಾವಾಸ್ಯ ಹೇಳ್ತದೆ, 3ನೇದಾದಂಥ ದೈಹಿಕ ಉಪಾಸನೆಗಳ ಸಮುಚ್ಚಯ ಮಾತ್ರ ಮೊದಲು 2ಕ್ಕಿಂತ ಹೆಚ್ಚು ಪ್ರಶಸ್ತವಾದದ್ದು ಅಂತ. ಅದಕ್ಕೆ ಒಂದು ಮರುಳು ಮುನಿಯನ್ನು ಕಗ್ಗದಲ್ಲಿ ಒಂದು ಅದ್ಭುತವಾದಂಥ ಪದ್ಯ ಇದೆ, ಕರೆಕ್ಟಾಗಿ ಹೊಂತದೆ ಅದಕ್ಕೆ. ತನುವಿನ ಅಂಗೀಕಾರ ದಾಂಪತ್ಯದ ಅರ್ಧ ಗುಣ. ಇದನ್ನು 2 ರೀತಿ ಅನ್ವಯಿಸ್ಕೊಳ್ಬಹುದು. ತನುವಿನ ಅಂಗೀಕಾರ ದಾಂಪತ್ಯದ ಅರ್ಧ ಗುಣ, ಮನಸ್ಸಿನ ಅಂಗೀಕಾರ ಇನ್ನರ್ಧವರೋಳ್. ಜನುಮದುದ್ಧಾರ ಈರ್ವರಿಗೆ ಅನ್ಯೋನ್ಯ ಬಲ, ವಿನಿಮಯ ಸಹಾಯದಿಂದ ಮರುಳ ಮುನಿಯ. ಇದನ್ನು ದಾಂಪತ್ಯ ಜೀವನಕ್ಕೆ ಹೊಂದಿಸ್ಕೋಬಹುದು, ಅಥವಾ ದೈಹಿಕ ಮಾನಸಿಕ ಉಪಾಸನೆಗೆ ಹೊಂದಿಸ್ಕೋಬಹುದು. ತನುವಿನ ಅಂಗೀಕಾರ ಬರೀ ದೇಹದಿಂದ ಮಾಡಿದಂಥ ಕೆಲಸ. ದಾಂಪತ್ಯ, ಈ ಜೀವನದ ದಾಂಪತ್ಯ ಅಂತ ಏನಿದೆ, ಬದುಕಿನೊಳಗೆ ನಾನು ಬದುಕಿದ್ದೇನೆ, ಇದ್ರದ್ದು ಅರ್ಧ ಗುಣ ಮಾತ್ರ ಅದು. ದೇಹದಿಂದ ಮಾಡುವಂಥ ಶ್ರಮ ಅರ್ಧ ಗುಣ ಮಾತ್ರ. ಇನ್ನರ್ಧ ಇದೆಯಲ್ಲ ಮನಸ್ಸಿನ ಅಂಗೀಕಾರ. ದೇಹದಿಂದ ನಾನು ಪ್ರಾರ್ಥನೆ ಮಾಡೋದು, ಶ್ರಮ ವಹಿಸೋದು, ಯಾಗ ಮಾಡೋದು, ಯಜ್ಞ ಮಾಡೋದು, ಕರ್ಮಗಳನ್ನು ಮಾಡೋದು, ಇದು ಒಂದು ಭಾಗ ಆಯಿತು. ಇನ್ನರ್ಧ ಭಾಗ ಮನಸ್ಸಿನ ಅಂಗೀಕಾರ, ಇನ್ನರ್ಧ ಅದರೋಳು. ಅವೆರಡೂ ಸೇರ್ಕೋಬೇಕು. ಜನ್ಮದುದ್ಧಾರ ಇರುವರಿಗೆ ಅನ್ಯೋನ್ಯ ಬಲ. ಇವೆರಡೂ ಒಂದಕ್ಕೊಂದು ಸಹಕಾರಿಯಾದಾಗ ಮಾತ್ರ ಜೀವನದ ಉದ್ಧಾರ ಆಗುವಂಥದ್ದು. ವಿನಿಮಯ ಸಹಾಯದಿ ಮಂಕುತಿಮ್ಮ. ಈ ಮನಸ್ಸು ಮತ್ತು ದೈಹಿಕ ಕ್ರಿಯೆ ಎರಡೂ ಒಂದಕ್ಕೊಂದು ಸಹಾಯಕಾರಿ ಆದಾಗ ಮಾತ್ರ ಆಗುವಂಥದ್ದು, ಆದರೆ ಮಾತ್ರ ದೊಡ್ಡದಾಗ್ತದೆ ಅಂತ. ಒಂದು ಉದಾಹರಣೆ ಹೇಳ್ಬೋದು. ನಾವು ಮಂತ್ರಗಳನ್ನು ಹೇಳ್ತಾ ಹೋಗ್ತೇವೆ. ಮಂತ್ರಗಳನ್ನು ಹೇಳುವಾಗ
ಅದನ್ನು ಮನಸ್ಸಲ್ಲೂ ಸ್ಥಾಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ. ನಾನು ನಿನ್ನೆ ಹೇಳಿದೆ, ಅದನ್ನು ಹೇಳ್ತಾ, ಮಂತ್ರ ಅನ್ನುವಾಗ ಆಕಳಿಕೆ ಬರುವಷ್ಟು ಸೀರಿಯಲ್ ನೋಡುವಾಗ ಬರಲ್ಲ ಅಂತ. ಸೀರಿಯಲ್ ನೋಡಿದ್ರೆ ಒಂದು ಆಕಳಿಕೆ ಬರಲ್ಲ, ಮುಗಿದ ಮೇಲೆ ಮಂತ್ರ ಅನ್ಬೇಕಾದ್ರೆ ಹುಡ್ಕಾಡ್ಕೊಂಡು ಬರ್ತಾರೆ. ಯಾಕೆಂದರೆ ಅದು ಮೆಕ್ಯಾನಿಕಲ್ ಆಯಿತು ಅಂತ ಹೇಳಿದೆ. ಇಲ್ಲಿ ಸಮುಚ್ಚಯದಲ್ಲಿ ಏನು ಹೇಳ್ತದೆ ಅಂದರೆ, ದೈಹಿಕವಾಗಿ ಮಂತ್ರ ಅನ್ನಪ್ಪ, ನೀನು ಯಾಗ ಮಾಡು. ಈಗ ಯಾಗ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇದಮ್ ನಮ್ಮಮ್ಮ ಅಂತಾರೆ ಅವರು, ಅದು ಪುರೋಹಿತರು ಅಂತಾರೆ. ಇದು ಆ್ಯಕ್ಚುಲಿ ಯಜಮಾನ ಅನ್ಬೇಕು. ಇದಮ್ ನಮ್ಮಮ್ಮ, ಇದು ನಂದಲ್ಲ, ಇದು ನಂದಲ್ಲ. ಎಲ್ಲ ಲೆಕ್ಕ ಹಾಕ್ತೀವಿ ನಾವು. ಇದು ಹಾಕ್ಬೇಕಾದ್ರೆ ಅಯ್ಯೋ ಇಷ್ಟು ಹಾಕಿ ತುಪ್ಪ ಹಾಕಿದ್ವಿ ಅಂದ್ರೆ 10 ಗ್ರಾಮ್ ಆಯಿತು, ಎಷ್ಟು ರೂಪಾಯಿ ಆಯ್ತು ಅದಕ್ಕೆ ಅಂತ ಹಾಕೋತ ಹೋದರೆ ಅದು ಪೂಜೆ ಆಗಲ್ಲ. ಆದರೆ ಒಂದು ಹೇಳೋದು ಹೇಗೆ, ಸಮುಚ್ಚಯದಲ್ಲಿ ಹೇಗೆ ಬರ್ತದೆ ಅಂದರೆ, ದೈಹಿಕವಾಗಿ ಕ್ರಿಯೆಯನ್ನು ಮಾಡುವಾಗ ಮಾನಸಿಕವಾಗಿ ಕೂಡ ಮಾಡು. ಈಗ ಮಂತ್ರ ಅನ್ಬೇಕು, ನೀವು ಸ್ತೋತ್ರ ಅಂತೀರಿ. ಈಗ ಬೆಳಗ್ಗೆ ನಿಮಗೆ ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ ಶಾಂತಾಕಾರಂ ಭುಜಗಶಯನಂ ಅದು ಹೇಳ್ತಿರ್ಬೇಕಾದ್ರೆ ಕಣ್ಣು ಮುಂದೆ ಒಂದು ಚಿತ್ರ ಬರೋಕ್ಕೆ ಸಾಧ್ಯ ಇದೆಯಾ? ಆದಷ್ಟು ಮಟ್ಟಿಗೆ ಧ್ಯಾನಸ್ಥರಾಗೋಕ್ಕೆ ಸಾಧ್ಯ ಇದೆಯಾ? ಬಾಯಿಂದ ಬರುವ ಮಂತ್ರ ಅದು ದೈಹಿಕ ಕರ್ಮ ಫಲ. ಅಷ್ಟು ಶ್ರಮ ಆಯಿತು, ಉಸಿರುಗಟ್ಟು ವ್ಯಾಯಾಮ ಆದಂಗೆ ಆಯಿತು, ಪ್ರಾಣಾಯಾಮ ಆದಂಗೆ ಆಯಿತು ಅಷ್ಟೇ. ಆದರೆ ಮನಸ್ಸಿನಿಂದ ಕೂಡ ಸ್ವಲ್ಪ ಧ್ಯಾನ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂದಾಗ ಮಾತ್ರ ಎರಡೂ ಸೇರಿಕೊಂಡಾಗ ಹೆಚ್ಚಿನ ಫಲ ಸಿಗ್ತದೆ ಅಂತ ಈ ಸಮುಚ್ಚಯದ ಬಗ್ಗೆ ಬಹಳ ಚಂದ ಹೇಳ್ತಾರೆ. ಕರ್ಮಫಲ ಎರಡೂ ಸಮುಚ್ಚಯ ಆದರೆ ಮಾತ್ರ ಮುಂದೆ ಹೋಗುವಂಥದ್ದು. ಈಗ ನಮಗೆ ನಮ್ಮ ಹುಡುಗರಿದ್ದಾಗ ನಮ್ಮ ಗುರುಗಳು ಕಲಿಸ್ಬೇಕು. ನಾನು ಗುರುಕುಲಕ್ಕೆ ಹೋದಾಗ ವಾಯುಸ್ತುತಿ ಕಲಿಸೋರು. ವಾಯುಸ್ತುತಿ ಬಹಳ ಮುಖ್ಯ, ಮಾಧುರಿಗೆಲ್ಲ ಬಹಳ ಮುಖ್ಯ. ಅದು ಸ್ವಲ್ಪ ಕಷ್ಟವಾದದ್ದು. ಅದು ನಮ್ಮ ಗುರುಗಳು ನನಗೆ ಹೇಳಬೇಕಾದ್ರೆ, ಅವರು ನೋಡೋಕೆ ಭಾಳ ಚೆಂದ ಇದ್ದರು ನಮ್ಮ ಗುರುಗಳು. ಬೆಳಗ್ಗೆ 4 ಗಂಟೆಗೆ ಹೋಗಿ ಕೂತ್ಕೋಬೇಕು, ತಣ್ಣೀರು ಸ್ನಾನ ಮಾಡಿ ಪಂಚೆ ಉಟ್ಕೊಂಡು ಅವ್ರ ಮುಂದೆ ಕೂತ್ಕೋಬೇಕು. ಅವ್ರ ಪಕ್ಕದಲ್ಲೊಂದು ತಾಮ್ರ ಚೆಂಬು, ಒಂದು ತಂಬಿಗೆ ನೀರು ತುಂಬಿ ಇಟ್ಕೋತಿದ್ರು. ನೋಡೋಕೆ ಎಷ್ಟು ಚೆಂದ ಇದ್ರು ಗುರುಗಳು. ಸ್ತೋತ್ರ ಅಂದಾಗೇನಾದರೂ ನಾಲಿಗೆಯಿಂದ ಅಪಭ್ರಂಶ ಆದರೆ, ತಪ್ಪು ಮಾತು ಬಂದರೆ, ಉಚ್ಚಾರಣೆ ಸರಿ ಬರದೆ ಹೋದರೆ ಅವರಂಥ ಉಗ್ರ ರೂಪಿ ಯಾರೂ ನೋಡ್ತಿರ್ಲಿಲ್ಲ ನಾವು. ಅವ್ರದ್ದೊಂದು ವಿಶಿಷ್ಟ ಸ್ಟೈಲ್ ಇತ್ತು. ತಪ್ಪಿದ ಕೂಡಲೇ ಅವ್ರ ಬಲಗೈ ಹಿಂಗೆ ಹೋಯ್ತು ಅಂತ ತಪ್ಪಿದ್ವಿ ಅಂತ ಗೊತ್ತು ನಮಗೆ. ಆ ತಾಂಬೂರ್ ಚಂಬಲ್ ತಣ್ಣೀರು ಇರ್ತಿತ್ತಲ್ಲ, ತೊಗೊಂಡು ಮುಖಕ್ಕೆ ಉಗ್ಗಿ ಬಿಡೋರು. ಹಿಂಗೆ ಎಳೆ ಮೇಲೆ ಸ್ನಾನ ಮಾಡ್ಬಾ ಇನ್ನೊಮ್ಮೆ ಅನ್ಬೇಕು. ನಾವು ತಣ್ಣೀರು ಸ್ನಾನ ಮಾಡೋದಂದ್ರೆ ಧಾರವಾಡದಲ್ಲಿ ನಿಮ್ಗೆ ಗೊತ್ತು ಚಳಿ ಹೆಂಗಿರ್ತದೆ ಅಂತ. ಕಟ 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 ನಡಗಬೇಕು, ಎಲ್ಲೆಲ್ಲ ಅಲಗಾಡಬೇಕು ಒಳಗಡೆ, ತಣ್ಣೀರು ಸ್ನಾನ ಮಾಡಿ ಬರಬೇಕು. ಮತ್ತೆ ಹೇಳೋರು, ಅಲ್ಲಿ ಕಟ್ಟೆ ಮೇಲೆ ಹುಣಸೆ ಹಣ್ಣು ಇಟ್ಟಿದ್ದೀನಿ, ನಾಲಿಗೆ ಉಜ್ಕೊಂಬ, ಸ್ಪಷ್ಟ ಬರಲ್ಲ ಮಾತು ನಿನಗೆ ಅನ್ಬೇಕು. ಹಿಂಗೆ ಅದರಲ್ಲಿ ವಾಯುಸ್ತುತಿ ಬಂದ್ರಂತೂ ನಮ್ಮ ಎದೆ ಗಡಗಡ ನಡುಗ್ತಾ ಇತ್ತು. ಅದು ಇರೋದೇ ಹಾಗೆ ಕಷ್ಟ. ಉತ್ತಪ್ತ ತ್ವಿತ್ಕಟತ್ಕಿಟ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯದ್ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾತಿತೆ ಬಾಧಿತಾಂಗಾನ್. ಇದು ಅರ್ಧ ಶ್ಲೋಕ. ಇದು ಅವ್ರು ಹೇಳೋರು ಒಂದು ಶ್ಲೋಕ ಒಂದೇ ಉಸಿರಲ್ಲಿ ಹೇಳಬೇಕು ಅಂತ. ಧಾರವಾಡ ಕಡೆ ಮಾತದು. ಒಂದು ಶ್ಲೋಕ 42 ಶ್ಲೋಕ ಇದೆ. ಅದು ಒಂದು ಶ್ಲೋಕ ಒಂದೇ ಉಸಿರಲ್ಲಿ ಹೇಳಿ 42 ಶ್ಲೋಕ ಹೇಳಿದರೆ 4 ರೊಟ್ಟಿ ತಿನ್ನೋಟ್ಟು ಹಸಿವೆ ಆಗ್ತದೆ ನಿನಗೆ ಅನ್ಬೇಕು ಅವ್ರು. ರೊಟ್ಟಿ ತಿನ್ನೋದು ಆಮೇಲೆ, ಮೊದಲು ಮುಗಿಸ್ಬೇಕಲ್ಲ ಇದನ್ನು. ಅವಾಗ ಹೇಳೋರು, ಹೇಳಿದಾಗ ಬೈಕೊಂಡು ಅನ್ಬೇಡ್ಬೋ, ಅದನ್ನು ಕಣ್ಮುಂಚು ಚಿತ್ರ ತಗೊಂಬಾರೋ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಷದ್ಗುಣಗಣಗೃಹತೀಂ ಶಾಶ್ವತಿ ಮಾಶುದೇವ ವಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಗೃಹವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಅವನು ಮೊದಲು ಅರ್ಥ ಕಲಿಸ್ಬೇಕು ನಮಗೆ. ಈಗ ಒಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಅಂದಾಗ ಅವ್ರ ಕೈ ಮುಂದೆ ಕೈ ಮಾಡ್ತಾ ಇದ್ರು. ನಮ್ಮ ಮುಂದೆ ಕೈ ಮಾಡಿದಾಗ ಆಂಜನೇಯ ನಿಂತಂಗೆ ಕಾಣಿಸ್ಬೇಕು ನಮಗೆ. ಅವ್ರು ಹೇಳ್ದಂಗೆ ಮೊದಲು ಅರ್ಥ ಹೇಳಿರ್ತಿದ್ರಲ್ಲ, ಅರ್ಥದ ಮೂಲಕ ನಮ್ಗೆ ಆಂಜನೇಯನ ಚಿತ್ರ ಕಣ್ಣು ಮುಂದೆ ಕಟ್ಕೊಂಡು ಹೋಗ್ಬೇಕು. ಅವ್ರು ಹೇಳೋರು ಬರೀ ಬಾಯಿಂದ ಅಂದ್ರೆ ಪ್ರಯೋಜನ ಇಲ್ಲ ಅನ್ನುವಾಗ ಆಂಜನೇಯ ಕಣ್ಣು ಮುಂದಿರಬೇಕು. ವಾಯುಸ್ತುತಿ ಅದು. ಇದನ್ನು ನನಗೆ ಹೇಳಿದ್ದದು. ಅದು ಅನಿಸಿದ್ದು ಈಗ ಅರ್ಥ ಆಯ್ತದು. ಯಾವಾಗ ಈಶಾವಾಸ್ಯ ಓದೋಕೆ ಶುರು ಮಾಡಿದಾಗ ಅನಿಸಿತ್ತು, ಈ ಸಮುಚ್ಚಯವನ್ನು ಅವಾಗ ಕಲಿಸಿದ್ರು. ಬರೀ ಬಾಯಿಂದ ಅನ್ನೋದಲ್ಲ, ಅನ್ನೋದ್ರ ಜೊತೆಗೆ ಅದನ್ನು ಕಣ್ಣು ಮುಂದೆ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ. ಅದು ಉಪಾಸನೆ, ಮನಸ್ಸಿನ ಉಪಾಸನೆಯೂ ಆಗ್ತದೆ. ಆದ್ದರಿಂದ ಮಾನಸ ಕರ್ಮ ಮತ್ತು ದೈಹಿಕ ಕರ್ಮ ಎರಡೂ ಸೇರ್ಕೋಬೇಕು ಅಂದಾಗ ಒಂದು ಅರ್ಥ ಬರ್ತದೆ. ಈಗ ಅದೇ ಥರ ರಾಮರಕ್ಷಾ ಸ್ತೋತ್ರ ಹೇಳಬೇಕಾದ್ರೆ ತಾವು ಹೇಳ್ತೀರಿ, ಬಡ 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 ಅಂದ್ಬಿಡ್ತೀವಿ ಅದನ್ನು. ಆದರೆ ಕಣ್ಣು ಮುಚ್ಕೊಂಡು ಅನ್ಬೇಕಾದ್ರೆ ರಾಮನ ವರ್ಣನೆ ಏನು ಮಾಡ್ತಾರೆ ಅದ್ಭುತವಾಗಿ. ಧ್ಯಾಯೇದ್ ಆಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವ ಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತ ಹೇಳ್ಕೊಂಡು ಹೋದರೆ ಪೂರ್ತಿ ರಾಮನ ವರ್ಣನೆ ಬರಲ್ಲೇನ್ರಿ ಕಣ್ಮುಂದೆ.
ನಾವು ಬರೀ ಮಂತ್ರ ಅನ್ಕೊಂಡು ಬುಡಬುಡಬಡ ಅಂತ ಹೋಗೋದಕ್ಕಿಂತ ಮಂತ್ರ ಅನ್ನುವಾಗ ಆ ರಾಮನ ಸಾಕ್ಷಾತ್ಕರಿಸ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಅದಕ್ಕೆ ಹೇಳ್ತಾರೆ ಯಾವುದು ಶ್ರೇಷ್ಠ ಕರ್ಮದಲ್ಲಿ ಅಂದರೆ ಬರೀ ದೈಹಿಕ ಕರ್ಮ ಮಾಡಿಕೊಂಡ್ರೆ ಶ್ರೇಷ್ಠ ಅಲ್ಲ, ಉಪಾಸನಾ ಕರ್ಮ ದೈಹಿಕ ಕರ್ಮಕ್ಕಿಂತ ಹೆಚ್ಚಿನ ಮಟ್ಟದ್ದು. ಯಾಕಂದರೆ ಮನಸ್ಸನ್ನು ಹಿಡ್ಕೋಬೇಕಾಗ್ತದೆ. ಆದರೆ ಬರೀ ಅದು ದೊಡ್ಡದಲ್ಲ, ದೈಹಿಕ ಕರ್ಮ ಉಪಾಸನಾ ಕರ್ಮ ಎರಡೂ ಒಂದಕ್ಕೊಂದು ಸೇರಿಕೊಂಡಾಗ ಮಾತ್ರ ನಿಜವಾಗಲೂ ಒಂದು ಸಮುಚ್ಚಯ ಆಗುವಂಥದ್ದು. ಅದಕ್ಕೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಅವನು ಎರಡೂ ಚಟುವಟಿಕೆ ಸಂಯೋಜನೆ ಮಾಡುವಂಥ ಕ್ರಿಯೆಗಳನ್ನು ಆದಷ್ಟು ಮಾಡ್ತಾರೆ. ಬೇಡ್ಕೊಳ್ಳಿ ನಡಿ ಕಾರ್ಯ ಮಾಡಿಸ್ತಿರ್ತಾರೆ, ನಿಮಗೆ ಪುರೋಹಿತರು ಹೇಳ್ತಿರ್ತಾರೆ, ಅರ್ಶಿನ ಕುಂಕುಮ ಹಾಕಿ ಹೂವು ಏರಿಸಿ ಅಂದ್ಬಿಟ್ಟು ದೇವರನ್ನು ಬೇಡ್ಕೊಳ್ಳಿ ಕಣ್ಮುಚ್ಕೊಂಡು ಅಂತಾರೆ. ನಾವು ಬೇಡ್ಕೋಬೇಕು. ಇದ್ರ ಬಿಟ್ಟು ಅದೇನಾಗ್ತದೆ, ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಪುರೋಹಿತ್ ಅಂಡ್ ದ ಗಾಡ್ಸ್, ನಮಗೆ ಸಂಬಂಧ ಇಲ್ಲ ಅದು. ಅದಾಗುವ ಅದು ಹೇಳ್ತಾರೆ ಮಾಡ್ಕೊಂಡು ಹೋಗಬೇಕು. ಉಪನಿಷತ್ ಇದರ ಮಹತ್ತನ್ನು ಹೇಳಿ ಅದಕ್ಕೊಂದು ವಿಶೇಷ ರೀತಿಯನ್ನು ಹೇಳ್ತದೆ. ಇನ್ನೊಂದು ವಿಶೇಷ ರೀತಿ, ಒಂದು ಸ್ಟೈಲ್ ಇದೆ ಈ ಪರ್ಟಿಕ್ಯುಲರ್ ಮಂತ್ರದಲ್ಲಿ. ನಾವು ದಾಸರ ಪದ ಕೇಳಿದಾಗ ನಿಂದಾಸ್ತುತಿ ಅಂತ ಕೇಳ್ತೀವಿ. ನೀನು ಯಾಕೋ, ನೀನು ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನೀನು ಯಾಕೆ ಬೇಕು ಹೋಗು ಅಂದರೆ ದೇವರನ್ನು ತಿರಸ್ಕಾರ ಮಾಡೋದಲ್ಲ. ನೀನು ಎಷ್ಟು ದೊಡ್ಡವನು ಅಂದರೆ ನೀನೇ ಬೇಕಾಗಿಲ್ಲ ಮಾರ್ಯ, ನೀನು ಹೆಸರಿದ್ರೆ ಸಾಕು, ನಾ ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದಂಗೆ. ಅದು ಹೊಗಳದಂಗೆ ನಿಂದಾಸ್ತುತಿ ಅಂತ. ಅದೇ ಒಂದು ಪ್ರಕಾರ ಇಲ್ಲಿದೆ. ನಾವು ಮನೆಯಲ್ಲಿ ಮಾಡ್ತೀವಿ ಆ ಥರ. ಯಾವುದೋ ಒಂದು ಬಹಳ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಇದರಷ್ಟು ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಬೇಕು. ರಾಮಕೃಷ್ಣರು ಹೇಳ್ತಿದ್ರಂತೆ ಜಿಲೇಬಿ ಬಗ್ಗೆ ಹೇಳಬೇಕಾದ್ರೆ, ಜಿಲೇಬಿ ಅಂತ ತಿನಿಸು ಯಾವುದೂ ಇಲ್ಲ ಇನ್ನು ಅಂತ. ಆದರೆ ಬೇರೆ ತಿನಿಸು ತಿಂತಿದ್ರು ಅವ್ರು, ತಿಂದಿದ್ದಿಲ್ಲ ಅಂತಲ್ಲ. ಆದರೆ ಎಲ್ಲಕ್ಕಿಂತ ಇದು ಶ್ರೇಷ್ಠವಾಗಿದೆ ಅಂದರೆ ಉಳಿದದ್ದು ಕೆಟ್ಟದು ಅಂತಲ್ಲ, ಅದು ಚೆನ್ನಾಗೇ ಇದೆ, ಅದರ ಪಾಡಿಗೆ ಅದು. ಆದರೆ ಇದರಷ್ಟು ಚೆನ್ನಾಗಿಲ್ಲ. ಯಾವುದೇ ಒಂದು ವಸ್ತುವಿನ ಮಹತ್ವವನ್ನು ಎತ್ತಿ ತೋರಿಸ್ಬೇಕಾದ್ರೆ ಉಳಿದದ್ರಕ್ಕಿಂತ ಇದು ಚೆನ್ನಾಗಿದೆ ಅಂತ ಹೇಳೋದು ಒಂದು ಸಾಹಿತ್ಯದ ವಿಧಾನ. ಅದು ಆ ವಿಧಾನವನ್ನು ಇಲ್ಲಿ ಬಳಸ್ಕೋತದೆ. ಅದೇ ಭಗವದ್ಗೀತೆಯಲ್ಲಿ ಕೂಡ ಹಾಗೆ ಬರೋದು. 11ನೇ ಅಧ್ಯಾಯದಲ್ಲಿ ನವೇದ ಯಜ್ಞ ಅಧ್ಯಯನ ನಿರ್ಣಯದ ದಾನೈ ನಚ ಕ್ರಿಯಾಭಿರ್ನ ತಪೋಭಿರುಗ್ರೈ ಏವಂ ರೂಪಶಕ್ಯ ಅಹಂ ರಲೋಕೆ ದೃಷ್ಟುಂ ತ್ವದನ್ಯೇನ ಕುರುಪ್ರವೀರ. ಕುರುಪ್ರವೀರ ಕುರುಗಳದ ಅತ್ಯಂತ ವೀರ, ನೋಡಪ್ಪ ಒಂದು ಮಾತು ಹೇಳಿಬಿಡ್ತೀನಿ ನಿನಗೆ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ಕೃಷ್ಣನ ಬಾಯಿಂದ ಬರುವಂಥ ಮಾತಿದು. ವೇದಗಳ ಯಜ್ಞಗಳ ಅಧ್ಯಯನದಿಂದಾಗಲಿ, ಪೂಜಾದಿ ಕರ್ಮಗಳಿಂದಾಗಲಿ, ಉಗ್ರವಾದ ತಪಸ್ಸುಗಳಿಂದಾಗಲಿ ನನ್ನನ್ನು ರೂಪದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೇದಾಯ್ತು ಬಿಡ್ರಿ ಅಂದ್ರೆ ಕೃಷ್ಣನೇ ಹೇಳ್ಬಿಟ್ನಲ್ಲಿ, ಇನ್ನೇ ನೋಡೋ ಕಾರಣ ಇಲ್ಲ, ಯಜ್ಞ ಈಗ ಮಾಡೋದು ಯಾಕೆಂದ್ರೆ. ಯಾಕಂದ್ರೆ ಕೆಲವು ಅನ್ಕೋತಾರೆ ಮೊದಲೇ ಟೈಮ್ ಇಲ್ಲ ನಮಗೆ. ಅವನೇ ಹೇಳ್ಬಿಟ್ಟ ಯಾವ ರೂಪದಿಂದ ನೋಡೋಕ್ಕಾಗೋದಿಲ್ಲ ಅಂತ. ಅದಲ್ಲ ಹೇಳೋದು ಅವನು. ಅವನು ಹೇಳ್ತಾನೆ ನಿನ್ನ ಹಾಗೆ ಇನ್ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅರ್ಜುನ್ ನೀನು ಒಬ್ಬರೇ ನೋಡೋಕೆ ಸಾಧ್ಯ ನನ್ನ ಅಂತ ಹೇಳ್ತಾನೆ. ಅಂದರೆ ಉಳಿದಿದ್ದೆಲ್ಲ ಕೆಟ್ಟದು ಅಂತಲ್ಲ, ಯಜ್ಞ ಯಾಗಾದಿಗಳ ಪ್ರಯೋಜನ ಇಲ್ಲ ಅಂತಲ್ಲ. ಅದೇ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋದು ಯಜ್ಞ ಯಾಗಾದಿಗಳ ಮೂಲಕ ನನ್ನನ್ನು ತಲುಪಬಹುದು ಅಂತ ಹೇಳ್ತಾನೆ. ಇಲ್ಲಿ ಯಾಕೆ ಹಿಂಗೆ ಹೇಳ್ದ ಅಂದರೆ ಇದಲ್ಲದೆ ಇನ್ನೊಂದು ವಿಷಯ ಇದೆ ಅಂತ ಹೇಳಬೇಕಾಗಿದೆ ಅವನಿಗೆ. ಇದು ಮುಖ್ಯ. ಯಜ್ಞ ಯಾಗಾದಿಗಳಿಂದ ನೋಡೋಕ್ಕಾಗೋದಿಲ್ಲ ಅಂದರೆ ಬಿಡಬೇಕು ಅಂತಲ್ಲ, ಇದಕ್ಕಿಂತ ಮುಖ್ಯವಾದ ಒಂದು ಇದೆಯಪ್ಪ, ಅದನ್ನು ಮಾಡ್ರಿ ನೀವು ಅಂತ ಹೇಳಬೇಕು. ಅದು ಹೇಗೆ ಹೇಳ್ತಾನೆ? ಈ ಸಮುಚ್ಚಯ ಹೆಗ್ಗಳಿಕೆಯನ್ನು ಹೇಳೋದಕ್ಕೋಸ್ಕರ ಈ ಕೆಲವು ವೃತ್ತಗಳನ್ನು, ಯಜ್ಞಗಳನ್ನು, ಯಾಗಗಳನ್ನು ಟೀಕೆ ಮಾಡಿದಂಗೆ ಕಾಣಿಸುತ್ತೆ. ಇದನ್ನು ನಹಿನಿಂದ ನ್ಯಾಯ ಅಂತ ಕರೀತಾರೆ. ಶಂಕರಾಚಾರ್ಯರು ವಿಶ್ಲೇಷಣೆ ಮಾಡುವಾಗ ನಹಿನಿಂದ ನ್ಯಾಯ ಅಂತ ಅಂದರೆ ಏನಂದರೆ ಒಂದನ್ನು ಹೊಗಳೋದಕ್ಕೆ ಇನ್ನೊಂದನ್ನು ಟೀಕೆ ಮಾಡಿದ ಹಾಗೆ. ಇಲ್ಲಿ ಮಾತು ಬರ್ತದೆ 9ರಿಂದ 14ನೇ ಮಂತ್ರದವರೆಗೂ ನಾನು ಹೇಳಿದ ಹಾಗೆ ಉಪನಿಷತ್ತು ಈ ಕರ್ಮ ಮತ್ತು ಉಪಾಸನಾ ಸಮುಚ್ಚಯವನ್ನು ಹೇಳ್ಕೊತ ಹೋಗುವಾಗೆ ಹೇಗೆ ಬರ್ತದೆ. ಮೊದಲನೇದು ನೋಡೋಣ ಹೇಗಿದೆ. ಕರ್ಮ ಅಂದರೆ ಯಾವುದು ಅಂದರೆ ಧರ್ಮ ವಿದಿತವಾದ ಕರ್ಮಗಳು ಅಂತ ಮೊದಲು ಹೇಳಿಬಿಡ್ಬೇಕು ನಾನು. ನಮ್ಮಲ್ಲಿ ಗಣಪತಿ ಸ್ತೋತ್ರ ಹೇಳುವಾಗ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ನಮ್ಮ ಅಜ್ಜನ ಹೇಳೋನು. ಅಲ್ಲ ಅದು ಹಂಗಲ್ಲ, ಶ್ಲೋಕ ಅಲ್ಲ ಅದು. ಮತ್ತೇನು ಹಾಗಾದರೆ ಸರ್ವಕಾಲೇಶು ಸರ್ವದ ಅಲ್ಲ, ಶುಭ ಕಾರ್ಯೇಷು ಸರ್ವದ. ಬ್ಯಾಂಕ್ ಲೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಕಾರ್ಯದಲ್ಲಿ ಸಹಾಯ ಮಾಡಪ್ಪ ಅಂತ ಗಣಪತಿ ಕೇಳ್ಕೊಳ್ಳೋದು. ಸರ್ವ ಕಾರ್ಯೇಶು ಯಾವ ಕಾರ್ಯ ಆದರೂ ಮಾಡಬೇಕಲ್ಲ, ಅದಲ್ಲ. ಶುಭ ಕಾರ್ಯೇಷು ಸರ್ವದ ಅಲ್ಲಿ ಹೇಳಬೇಕಾದದ್ದು ಎಲ್ಲ ಕಾರ್ಯಗಳಲ್ಲೂ ಮಾಡೋದಿಲ್ಲ. ಅದಕ್ಕೆ ಧರ್ಮ ವಿಹಿತವಾದಂತಹ ಕರ್ಮಗಳನ್ನು ಮಾತ್ರ ಇವತ್ತು ಮಾತಾಡ್ತಿರೋದು. ಬರೀ ಕರ್ಮ ಸಾಧನೆ ಅಲ್ಲ, ಬರೀ ಉಪಾಸನೆಯೂ ಸಾಧನೆ ಅಲ್ಲ. ಉಪಾಸನಾ ರಹಿತ ಕರ್ಮ ಇದೆಯಲ್ಲ ಅದನ್ನು ಕೇವಲ ಕರ್ಮ ಅಂತ ಬರೀತಾರೆ. ಇದು ದಯವಿಟ್ಟು ಗಮನಿಸಬೇಕಾದದ್ದು. ಕರ್ಮ ಅನ್ನಲ್ಲ. ಅದಕ್ಕೆ ಶಂಕರಾಚಾರ್ಯರು ವಿಶ್ಲೇಷಣೆ ಮಾಡ್ತಾ ಉಪಾಸನಾ ರಹಿತವಾದಂತಹ ಕರ್ಮ ಇದೆಯಲ್ಲ
ಅಂದರೆ ಮನಸ್ಸಿನಲ್ಲಿ ತುಂಬಿಕೊಳ್ಳದೇನೆ ಬರೀ ದೈಹಿಕವಾಗಿ ಮಾಡುವಂಥ ಕರ್ಮ ಇದೆಯಲ್ಲ, ಅದನ್ನು ಕೇವಲ ಕರ್ಮ ಅಂತ ಕರೀತಾರೆ. ಅದೇ ರೀತಿ ಕರ್ಮ ಇಲ್ಲದಂಥ ಉಪಾಸನೆ ಇದೆಯಲ್ಲ, ಬರೀ ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ, ಉಳಿದದ್ದು ಯಾವುದೂ ದೈಹಿಕವಾಗಿ ಕೆಲಸ ಮಾಡೋದಿಲ್ಲ ಅನ್ನೋದಿದೆಯಲ್ಲ, ಅದು ಕೂಡ ಕೇವಲ ಉಪಾಸನ ಅಂತ ಕರೀತಾರೆ. ಕೇವಲ ಕರ್ಮ, ಕೇವಲ ಉಪಾಸನ ಎರಡೂ ಕೀಳು ಮಟ್ಟದ್ದು, ಎತ್ತರದ ಮಟ್ಟದ್ದಲ್ಲ ಅಂತ. ಅದರೊಳಗೆ ಹೈರಾರ್ಕಿ. ಕರ್ಮದಕ್ಕಿಂತ ಉಪಾಸನೆ ಎತ್ತರದ್ದು, ಆದರೆ ಎರಡೂ ದೊಡ್ಡದಲ್ಲ, ಇದಕ್ಕಿಂತ ದೊಡ್ಡದಾದದ್ದು ಬೇರೆ ಇದೆ ಅಂತ. ಈ ಉಪಾಸನೆ ಮಾಡೋದು, ಕೆಲವರು ಉಪಾಸನೆ ಮಾಡ್ತಾರೆ, ತುಂಬ ತಿಳ್ಕೋತಾರೆ ವಿಷಯಗಳನ್ನು, ಆದರೆ ಕರ್ಮ ಮಾರ್ಗದಲ್ಲಿ ಇರಲಿಲ್ಲ ಅಂದರೆ ಏನಾಗ್ತದೆ ಅಂತ. ಬುದ್ಧ ವೈಶಾಲಿಯಲ್ಲಿದ್ದಾಗ ಆತನ ನೋಡೋಕೆ ಮನುಷ್ಯ ಬಂದ. ಮೌಲಿಂಗಪುತ್ತ ಅಂತ ಅವನ ಹೆಸರು. ಈ ಬುದ್ಧನ ಕಥೆಗಳಲ್ಲಿ ಬಹಳ ಅದ್ಭುತವಾದ ಕಥೆ ಅದು. ಮೌಲಿಂಗಪುತ್ತ ಅಂತ ಬಂದ. ಅವನು ಬಂದದ್ದು, ಅವನು ತುಂಬ ತಿಳ್ಕೊಂಡವನು. ವೇದಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು, ಯಾವುದೇ ಸಾಹಿತ್ಯ ಅಧ್ಯಯನ ಮಾಡ್ಕೊಂಡು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದ, ಬಾಯಿಗೆ ಬರುವಂಥದ್ದು. ಅವನು ಯಾರೋ ಹೇಳಿದರು, ನೀವು ಸುಮ್ಮನೆ ಇವ್ರನ್ನ, ಅವಾಗೆಲ್ಲ ಮೊದಲಿನ ಕಾಲದಲ್ಲಿ ಪಂಡಿತರ ವಾದ ವಿವಾದ ಅಂತ ಆಗಬೇಕು. ವಾದ ವಿವಾದ ಆದಮೇಲೆ ಗೆದ್ದವರು ಸೋತವರು ಗೆದ್ದವರಿಗೆ ಜಯಪತ್ರ ಬರ್ಕೊಡ್ಬೇಕು ಅಂತಿತ್ತು. ಅದೊಂದು ಹುಚ್ಚು ಅವಾಗ, ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳೋದು. ಇವನು ಮೌಲಿಂಗ ಪತ್ತ ಹಾಗೆ ಮಾಡ್ತಾ ಇದ್ದ. ಯಾರೋ ಅಂದರು, ಸಣ್ಣ ಪುಟ್ಟ ಇವ್ರ ಕಡೆ ಯಾಕೆ ಹೋಗ್ತೀಯ ನೀನು, ಬುದ್ಧ ಇದ್ದಾನೆ, ಅವನ್ನೇ ಗೆದ್ರೆ ಬೇಕಾದಷ್ಟು ಜನ ಸರ್ಟಿಫಿಕೇಟ್ ಸಿಕ್ಬಿಡ್ತದೆ ನಿನಗೆ, ಹೋಗು ಅಂದರು. ಇವನು ಹೋದ. ಬುದ್ಧ ವೃಕ್ಷದ ಕೆಳಗೆ ಕೂತಿದ್ದಾನೆ. ಈತ ಹೋಗಿ ನಿಂತ್ಕೊಂಡ, ಎದೆ ಶೆಡ್ಸ್ಕೊಂಡೇ ನಿಂತ್ಕೊಂಡ, ಯಾಕಂದ್ರೆ ತುಂಬ ತಿಳ್ಕೊಂಡಿದ್ದಾನಲ್ಲ ಇವನು. ಅವನು ಏನಪ್ಪ ಬೇಕಾಗಿತ್ತು ಅಂತ ಬುದ್ಧ ಕೇಳಿದ. ನಾನು ಮೌಲಿಂಗಪುತ್ತ, ನನ್ನ ಹೆಸರು ಕೇಳಿರಬೇಕಲ್ಲ ನೀನು ಅಂತ. ಕೇಳಿದ್ದೀನಿ ಅಂದ ಬುದ್ಧ. ಕೇಳಿದ್ದೀನಿ, ಮಹಾಜ್ಞಾನಿ ಅಂತ ಕೇಳಿದ್ದೀನಿ ಅಂದ್ಬಿಟ್ಟು, ಹಾಗಾದರೆ ನಿನ್ನ ಜೊತೆಗೆ ಚರ್ಚೆ ಮಾಡಬೇಕು ನಾನು, ವಾದ ವಿವಾದ ಯಾವತ್ತು ಮಾಡ್ತೀಯ ತೀರ್ಮಾನ ಮಾಡು, ಇವತ್ತೇ ಮಾಡ್ತೀಯ, ತಯಾರಿದ್ದೀನಿ ನಾನು ಅಂತಾನೆ. ಇವತ್ತೇ ಬೇಡಪ್ಪ, ಸ್ವಲ್ಪ ಟೈಮ್ ಇರ್ಕೊಡು, ಇಬ್ಬರು ಇರ್ಕೊಳ್ಳೋಣ ಅಂತ ಹೇಳಿ ಅವನು ನೋಡಿ ಸ್ವಲ್ಪ ಬುದ್ಧ ನಕ್ಕನಂತೆ. ನಕ್ಕ ಕೂಡಲೇ ಮೌಲಿಂಗಪುತ್ತ ಕೇಳಿದ, ಯಾಕೆ ನಗ್ತೀಯ ನಾನು ನೋಡಿ ಅಂತ ಕೇಳ್ದ. ಏನಿಲ್ಲಪ್ಪ, ಏನೋ ಒಂದು ನೆನಪಾಯಿತು, ಆ ನೆನಪಾಗಿ ನಗು ಬಂತು ಅಂತ. ಏನು ನೆನಪಾಯಿತು? ಹೋಗ್ಲಿ ಬಿಡು ಅಂದ. ಇಲ್ಲ, ಏನು ನೆನಪಾಯ್ತು ಹೇಳಿ, ನಾನು ನೋಡಿ ನಗು ಅಂಥದ್ದು ಏನಾಯ್ತು ನಿನಗೆ ಅಂತ. ಅವನು ಹೇಳ್ದ, ಸ್ವಲ್ಪ ವರ್ಷಗಳ ಕೆಳಗೆ ನಾನೊಂದು ಯಾವುದೋ ಪ್ರಾಂತ್ಯದಲ್ಲಿದ್ದೆ, ಚಾತುರ್ಮಾಸ್ಯ ಅಲ್ಲೇ ಇರಬೇಕು. ಅಲ್ಲಿ 4 ತಿಂಗಳು ಇದ್ನಲ್ಲ ನಾನು, ನೋಡ್ತಿದ್ದೆ ಆ ಹಳ್ಳಿ ಊರಲ್ಲಿ, ಊರು ತುದಿಗೆ ಒಂದು ಮನೆ ಕಟ್ಟೆ ಮೇಲೆ ಒಬ್ಬ ಮನುಷ್ಯ ಕೂತ್ಕೋತಾ ಇದ್ದ. ದಿನಾಲೂ ಕೂತ್ಕೋತಾ ಇದ್ದ. ನಾನು ಗಮನಿಸಿದ್ದೇನೆ. ಅವನು ದಿನ ಬೆಳಗ್ಗೆ ಈ ಊರು ಹಸು ಕರುಗಳೆಲ್ಲ ಕಾಡಿಗೆ ಹೋಗ್ತಾವೆ ಮೇಯೋದಕ್ಕೆ. ಹಸು, ಕರು, ಕುದುರೆ, ಎಮ್ಮೆ, ಕೋಣ, ಕುರಿ, ಆಡು ಎಲ್ಲ ಹೋಗ್ತವೆ. ಕುದುರೆ ಇವನು ಕಟ್ಟೆ ಮೇಲೆ ಕೂತು ಎಣಸೋನು. ಎಷ್ಟು ಎಮ್ಮೆ ಹೋಯ್ತು, ಎಷ್ಟು ಆಕಳು ಹೋಯ್ತು, ಎಷ್ಟು ಕರು ಹೋಯ್ತು, ಎಷ್ಟು ಕುದುರೆ ಹೋಯ್ತು, ಪ್ರತಿಯೊಂದು ಲೆಕ್ಕ ಇಟ್ಕೋತಿದ್ದ. ಸಾಯಂಕಾಲ ಮತ್ತೆ ಕೂತ್ಕೋಬೇಕು, ಎಲ್ಲ ಬಂತ ವಾಪಸ್ಸು ಅಂತ ಪಟ್ಟಿ ಮಾಡೋ. ದಿನಾಲು ಎಷ್ಟು ಪ್ರಾಣಿ ಹೋಯ್ತು, ಎಷ್ಟು ಪ್ರಾಣಿ ಬಂತು ಅಂತ ಪಟ್ಟಿ ಮಾಡ್ಕೋತಿದ್ದಂತೆ. ಅದು ನೋಡಿ ಬುದ್ಧ ಒಂದ್ಸಲ ಹೋಗಿ ಕೇಳಿದ್ನಂತೆ, ಅಲ್ಲಪ್ಪ, ದಿನಾಲು ಅತ್ಯಂತ ಭಕ್ತಿಯಿಂದ ಎಲ್ಲ ಪ್ರಾಣಿಗಳು ಪಟ್ಟಿ ಮಾಡ್ತೀಯಲ್ಲ, ಹೋದದ್ದೆಷ್ಟು ಬಂದದ್ದೆಷ್ಟು ಅಂತ, ನಿನ್ನುವ ಪಕ್ಷಿ ಪ್ರಾಣಿಗಳೆಲ್ಲ ಅಂತ ಕೇಳಿದಂತೆ. ನಂದು ಎಲ್ಲಿ ಇರ್ತವೆ ಸ್ವಾಮಿ, ನಾ ತುಂಬ ಬಡವ, ಒಂದು ಆಕಳಾದ್ರೂ ನಿಂದಿದೆಯೇನಪ್ಪ ಅಂತ ಕೇಳಿದಂತೆ. ಒಂದು ಹಸು ಇಲ್ಲ ಸರ್ ನಂದು, ಸುಮ್ಮನೆ ಹೋಗೋ ಬರೋದನ್ನು ಲೆಕ್ಕ ಇಡೋದನ್ನು ಚಟ ಆಗಿದೆ ನನಗೆ, ಮಾಡ್ಕೊಂಡಿರ್ತೀನಿ ಅಂತ. ಬುದ್ಧ ಅಷ್ಟು ಹೇಳಿಬಿಟ್ಟು, ನೀನು ನೋಡಿದಾಗ ಅವನು ನೆನಪಾಯಿತು ಅಂತ ಹೇಳ್ದ. ಯಾಕೆ, ನೀನು ಕಂಡಾಪಟ್ಟಿ ಓದ್ಕೊಂಡಿದ್ದೀಯಲ್ಲ, ಒಂದಾದರೂ ನೀನು ಬರೆದದ್ದ? ಇಲ್ಲಲ್ಲ. ವೇದ ಬರೆದವ್ರೆ ಬೇರೆ, ಉಪನಿಷತ್ ಬರೆದವರು, ಪುರಾಣ ಬರೆದವರು ಎಲ್ಲ ಬಾಯ್ಪಾಟ್ ಮಾಡ್ಕೊಂಡಿದ್ಯಾ, ಒಂದೂ ನಿಂದಲ್ಲ ಅದರೊಳಗೆ. ಅದಕ್ಕೆ ಅವನು ಹೇಗೆ ಪಟ್ಟಿ ಮಾಡ್ತಿದ್ದ, ದಿನ ಬೆಳಗ್ಗೆ ಎಷ್ಟು ಪ್ರಾಣಿ ಹೋಯ್ತು, ಎಷ್ಟು ಬಂತು ಅಂತ ಪಟ್ಟಿ ಮಾಡ್ತಿದ್ದ, ಹಾಗೆ ನೀನು ಪಟ್ಟಿ ಮಾಡ್ಕೊಂಡು ಕೂತಿದ್ಯಲ್ಲಪ್ಪ. ನಿಂದಾದ್ರೆ ಏನಾದರೂ ಇದೆಯಾ? ನಿನ್ನ ಸ್ವಂತ ಅನುಭವಕ್ಕೆ ಬಂದದ್ದು ಏನಾದರೂ ಇದೆಯಾ? ಅಥವಾ ಬರೀ ನೀನು ಓದಿದ್ದಿದೆಯಾ, ಅನುಭವಕ್ಕೆ ಬಂದದ್ದಿದೆಯಾ ಅಂತ ಕೇಳ್ದ. ಮೌಲಿಂಗಪುತ್ತನಿಗೆ ಉತ್ತರ ಗೊತ್ತಾಗಲಿಲ್ಲ. ನೀನು ಇಲ್ಲೇ ಇದ್ದು ಬಿಡಪ್ಪ ಒಂದು ಸ್ವಲ್ಪ ದಿವಸ, ಮುಂದಿನ ಹುಣ್ಣಿಮೆ ದಿವಸ ನಾವು ಚರ್ಚೆ ಮಾಡೋಣ ಅಂದ. ಮೌಲಿಂಗಪುತ್ತನ ತಲೆ ಕೊರೆಯೋಕ್ಕೆ ಶುರು ಆಯಿತು. ಆ ಮರದ ಕೆಳಗೆ ಕೂತ್ಕೊಂಡು ನೋಡ್ದ. ಆ ಬುದ್ಧನ ಕಡೆ ದಿನಾಲೂ 1000 ಜನ ಬರೋರು. ಅವ್ರು ಬಂದು ಕೆಲವ್ರು ಮಾತೇ ಆಡ್ತಿರ್ಲಿಲ್ಲ, ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು, ಕಣ್ಣು ಮುಂದೆ ಕೂತ್ಕೋಬೇಕು ಕೈ ಮುಕ್ಕೊಂಡು, ಆಮೇಲೆ ಎದ್ದು ಹೋಗ್ತಿದ್ರು. ಅವಳೇನೋ ಪ್ರಶ್ನೆ ಕೇಳಬೇಕು, ಬುದ್ಧ ಏನೋ ಸಮಾಧಾನ ಹೇಳೋನು. ದಿನ 1000 ಜನ ಬಂದು ಹಾಗೆ ಪರಿವರ್ತನೆ ಆಗೋದನ್ನು ಮೌಲಿಂಗಪುತ್ತ ನೋಡಿದ. ಹುಣ್ಣಿಮೆ ಬಂತು. ಬಂದ ತಕ್ಷಣ ಬುದ್ಧ ಕರೆದವನ, ಬಾರಪ್ಪ ಏನೋ ಚರ್ಚೆ ಮಾಡ್ಬೇಕಂದೆಲ್ಲ, ಇವು ಸಾಯಂಕಾಲ ಮಾಡೋಣವಾ ಅಂದ. ಮೌಲಿಂಗಪುತ್ತ ಎಲ್ಲ ಇಟ್ಟ, ಕಾಲಿಗೆ ದೀರ್ಘ ನಮಸ್ಕಾರ ಮಾಡಿಬಿಟ್ಟು, ನನಗಿನ್ನೇನೂ ಬೇಕಾಗಿಲ್ಲ, ನಿಮ್ಮ ಜೊತೆಗಿರೋಕ್ಕೆ ಅವಕಾಶ ಕೊಡಿ, ಯಾಕಂದ್ರೆ ನಾನು ಪುಸ್ತಕ ಓದ್ಕೊಂಡಿದ್ದೆ, ಅದರ ಮನಃ ಪರಿವರ್ತನೆ ಮತ್ತೊಬ್ಬರದ್ದು ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನನಗೆ, ನಿಮ್ಮ ನೋಡಿ ಕಲ್ಕೊಂಡೆ ಅಂತ ಹೇಳಿದಂತೆ. ಅದಕ್ಕೆ ಉಪಾಸನೆ ದೊಡ್ಡದು,
ಆದರೆ ಬರೀ ಉಪಾಸನೆ, ಕರ್ಮದ ಚಿಂತನೆ ಇಲ್ಲದೆ ಉಪಾಸನೆ ಅದು ದೊಡ್ಡದಲ್ಲ. ಅದಕ್ಕೆ ಈ ಶ್ಲೋಕದಲ್ಲಿ ಈ ಮಂತ್ರ ಏನಿದೆಯಲ್ಲ, ಮಂತ್ರದಲ್ಲಿ ಬಹಳ ಚೆನ್ನಾಗಿದೆ ಪದ್ಯ ಅದು. ಅಂಧಸ್ತಮ ಪ್ರವಿಶಂತಿ, ಯಾರು? ಏ ಅವಿದ್ಯಾ ಉಪಾಸತೆ. ಈ ಅವಿದ್ಯಾ ಉಪಾಸತೆ, ಯಾರು ಬರೀ ಕರ್ಮವನ್ನೇ ಮಾಡ್ತಾರೋ, ಅವಿದ್ಯಾ ಅನ್ನುವಂಥ ಪದ ಬರ್ತದೆ. ಅವಿದ್ಯಾ ಅಂದರೆ ಯಾವುದು? ಯಾವುದನ್ನು ತಿಳ್ಕೋಬೇಕಾಗಿತ್ತೋ ಅದನ್ನು ಬಿಟ್ಟು ಉಳಿದದ್ದೆಲ್ಲ. ಎರಡು ನಮ್ಮಲ್ಲಿ ದೋಷಗಳಿದ್ದಾವೆ ಅಂತ ಹೇಳ್ತಾರೆ. ಒಂದು ಹರಿವಿಸ್ಮರಣೆ, ಇನ್ನೊಂದು ಅನ್ಯಥಾ ಜ್ಞಾನ ಅಂತ. ಭಗವಂತ ಇದ್ದಾನೆ ಅನ್ನೋದು ಮರೆತು ಹೋಗ್ಬಿಡುತ್ತೆ ನಮಗೆ. ಎರಡನೇದು ಅನ್ಯಥಾ ಜ್ಞಾನ. ಅನ್ಯಥಾ ಜ್ಞಾನ ಅಂದರೆ ಯಾವ್ದು ಇರಬೇಕಾಗಿತ್ತೋ ಅದಿಲ್ಲ, ಯಾವುದು ಬೇಡವೋ ಎಲ್ಲ ತುಂಬ್ಕೊಂಡು ಕೂತಿದ್ದೀವಿ ನಾವು. ಇಲ್ಲಿ ಅವಿದ್ಯಾ ಅಂದರೆ ಯಾವುದು ಬೇಕಾಗಿಲ್ವೋ ಜೀವನಕ್ಕೆ ಅದನ್ನು ತುಂಬಿಕೊಂಡಿದ್ದೀವಿ. ಬರೀ ಕರ್ಮಗಳನ್ನು ಮಾಡುವಂಥವರು ಏ ಅವಿದ್ಯಾ ಉಪಾಸತೆ, ಬರೀ ಕರ್ಮ ಮಾಡುವಂಥವ್ರು, ಜ್ಞಾನದ ಲೇಪವಿಲ್ಲದಂಥವರು, ಅವ್ರಿಗೇನಾಗ್ತದೆ ಅಂತ ಹೆದರಿಸ್ತಾರೆ ಉಪನಿಷತ್ತಲ್ಲಿ. ಅಂಧಂ ತಮ ಪ್ರವೇಶಂತಿ, ಇವರು ಕುರುಡಾಗಿಸುವಂಥ ಕತ್ತಲೆಯನ್ನು ಸೇರ್ತಾರೆ ಅಂತ. ಕುರುಡಾಗಿರುವಂಥ ಕತ್ತಲೆ ಅಂದರೆ ಏನು? ರೂಮಲ್ಲಿ ಹಾಕ್ತಾರೆ, ಬಾಗಿಲು ಹಾಕ್ತಾರೆ, ಏನು ಮಾಡ್ತಾರೆ? ಅವರು ಬದುಕಿನಲ್ಲಿ ಇದ್ದಾರೆ, ಜೀವನ ನಡೆಸ್ತಾನೂ ಇದ್ದಾರೆ, ಅವರು ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಅವರು ಅತ್ಯಂತ ಕುರುಡಾಗಿಸುವಂಥ ಬ್ಲೈಂಡಿಂಗ್ ಡಾರ್ಕ್ನೆಸ್. ಸಾಮಾನ್ಯವಾಗಿ ಲೈಟಿಗೆ ಹೇಳ್ತೀವಿ ನಾವು ಬ್ಲೈಂಡಿಂಗ್ ಲೈಟಿಂಗ್ ಅಂತ. ಇದು ಬ್ಲೈಂಡಿಂಗ್ ಡಾರ್ಕ್ನೆಸ್, ಇದು ಕಣ್ಣು ಕುರುಡಾಗಿಸುವಂಥ ಕತ್ತಲೆಯೊಳಗೆ ಸೇರ್ಕೋತಾರೆ ಅಂತ. ನಮ್ಮಲ್ಲಿ ಸಾಮಾನ್ಯವಾಗಿ ಕತ್ತಲೆಯನ್ನು ಅಜ್ಞಾನಕ್ಕೆ ಹೋಲಿಸೋದುಂಟು. ಅವ್ರು ಹಾಗೆ ಅಜ್ಞಾನದಲ್ಲೇ ಹೋಗ್ಬಿಡ್ತಾರೆ. ಅವ್ರ ಕಡೆಯಿಂದ ಯಾವ ಸಾಧನೆಯೂ ಆಗೋದಿಲ್ಲ, ಬರೀ ಕರ್ಮ ಮಾಡ್ಕೊಂಡಿದ್ದು ಅವ್ರ ಕಡೆಯಿಂದ ಆಗೋದಿಲ್ಲ ಅಂತ. ಇನ್ನೊಂದು ಮೂರನೇದವರು, ಯವು ವಿದ್ಯಾಯಾಗಂ ವ್ರತಾಹ, ಯಾರು ಉಪಾಸನೆ ಮಾಡ್ಕೊಂಡಿದ್ದಾರೋ ಆದರೆ ಕರ್ಮರಹಿತವಾದ ಉಪಾಸನೆ ಮಾಡ್ಕೊಂಡಿದ್ದಾರೋ, ಕರ್ಮ ಮಾಡೋದೇ ಇಲ್ಲ ಅವರು, ಬರೀ ಉಪಾಸನೆ ಮಾಡ್ಕೊಂಡಿದ್ದಾರೋ ಅವ್ರಿಗೇನಾಗ್ತದೆ ಅಂತ. ಇದು ಸ್ವಲ್ಪ ಚೆನ್ನಾಗಿದೆ ಕೇಳುವಂಗೆ. ಬರೀ ಕರ್ಮ ಮಾಡಿದವರು, ಜ್ಞಾನ ಇಲ್ಲದೆ ಕರ್ಮ ಮಾಡಿದವರು ಘನಘೋರವಾದ ಅಂಧಕಾರವನ್ನು ಪ್ರವೇಶ ಮಾಡ್ತಾರೆ ಅಂತ ಒಂದು ಹೆದರಿಕೆ ಆಯಿತು. ಈ ಉಪಾಸನೆ ಮಾಡೋರು, ಕರ್ಮರಹಿತವಾದಂಥ ಉಪಾಸನೆ ಮಾಡೋರಿಗೆ ಏನು ಶಿಕ್ಷೆ ಅಂದರೆ ತಥೋ ಭೂಯ ಯುವತೇ ಮಮ ಅಂತ. ಅಂದರೆ ಇವರು ಕೂಡ ಅದಕ್ಕಿಂತ ಹೆಚ್ಚಿನ ಕತ್ತಲೆಯನ್ನು ಹೋಗ್ತಾರೆ ಅಂತ. ಇದೇನಪ್ಪ ಶಿಕ್ಷೆ ಇದು? ಬರೀ ಕರ್ಮ ಮಾಡೋವರಿಗೆ ಕತ್ತಲೆ ಕೋಣೆ, ಬರೀ ಉಪಾಸನೆ ಮಾಡೋರು, ಕರ್ಮವಿಲ್ಲದೆ ಉಪಾಸನೆ ಮಾಡೋರನ್ನ ಅತ್ಯಂತ ಗಾಢ ಕತ್ತಲೆ ಇರುವಂಥ ಹೆಚ್ಚಿನ ಪನಿಷ್ಮೆಂಟ್, ಅದು ಹೆಚ್ಚು ದೀರ್ಘವಾಗಿರುವಂಥ ಕತ್ತಲೆ ಕೋಣೆಗೆ ಹೋಗ್ತಾರೆ, ಕತ್ತಲೆ ಜೀವಕ್ಕೆ ಹೋಗ್ತಾರೆ. ಯಾಕೆ ಇದು? ಇದು ಬಹಳ ಚಂದದ ಮಾತು, ಎಷ್ಟು ಚಂದ ಅನಾಲಿಸಿಸ್ ಇದೆ ಅದು. ನಾನು ಆಗಲೇ ಹೇಳಿದೆ, ಕರ್ಮ ಮುಖ್ಯ, ಕರ್ಮಕ್ಕಿಂತ ಉಪಾಸನೆ ಹೆಚ್ಚಿನ ಮಟ್ಟ. ಅದು ಒಂದು ಮನಸ್ಸು ಪಕ್ವ ಆದಮೇಲೆ, ಮನಸ್ಸೊಂದು ಚೂರು ಸಂಯಮಕ್ಕೆ ಬಂದ ಮೇಲೆ, ಸ್ವಲ್ಪ ಬಿಗಿ ಬಂದ ಮೇಲೆ ಉಪಾಸನೆ ಹೋಗೋಕೆ ಸಾಧ್ಯ ಆಗುವಂಥದ್ದು. ಕರ್ಮವನ್ನು ಯಾರಾದರೂ ಮಾಡ್ಬೋದು. ನೋಡಿ, ನಾಳೆ ಪೂಜೆ ಆಗ್ತದೆ, 10 ಕೊಡ ನೀರು ತಂದು ಹಾಕ್ಬೋದು, ತೊಂದರೆ ಇಲ್ಲ. ಆದರೆ ಅದು ಬಿಟ್ಟು ಮನಸ್ಸನ್ನು ಕೂಡಿಸಿ ಒಂದು ಕಡೆ ಕೇಂದ್ರೀಕೃತ ಮಾಡ್ಕೊಳ್ಳಿ, ವಿಚಾರ ಮಾಡಿ, ಉಪಾಸನೆ ಮಾಡಿ ಅನ್ನೋದು ಎತ್ತರದ ಮಟ್ಟದ್ದು. ಅಂದರೆ ಕಡಿಮೆ ಮಟ್ಟದಲ್ಲಿದ್ದವರಿಗೆ ಕಡಿಮೆ ಶಿಕ್ಷೆ, ಎತ್ತರದ ಮಟ್ಟದವರಿಗೆ ಹೆಚ್ಚಿನ ಶಿಕ್ಷೆ ಇರೋದೇ ಹಾಗೆ. ನಮ್ಮಲ್ಲಿ ಆಫೀಸರು ಸೈನ್ ಮಾಡ್ತಾರೆ, ಗೌರ್ಮೆಂಟ್ ಆರ್ಡರ್ ಸೈನ್ ಮಾಡ್ತಾರೆ, ಟೈಪ್ ಮಾಡಿದ್ದು ಕ್ಲಾರ್ಕ್, ಟೈಪ್ ಮಾಡಿದ್ದು ಟೈಪಿಸ್ಟು, ಕೈಯಿಂದ ಬರೆದದ್ದು ಕ್ಲಾರ್ಕು, ನೌಕರಿ ಕಳ್ಕೊಳ್ಳೋನು ಆಫೀಸರು. ಇವನು ಬಹಳ ಸಸ್ಪೆಂಡ್ ಮಾಡ್ಬೋದು, ಅವ್ನು ನೌಕರಿಯನ್ನು ತೆಗಿತಾರೆ, ಯಾಕಂದ್ರೆ ನೀನು ಜವಾಬ್ದಾರಿ ಸಿಗ್ನೇಚರ್ ಮಾಡಿದವನು ಅಂತ. ಎತ್ತರಕ್ಕೆ ಹೋದಾಗ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತ. ಅದಕ್ಕೆ ಬರೀ ಕರ್ಮ ಮಾಡಿದವರಿಗೆ ಶಿಕ್ಷೆ ಇದೆ, ಅಂಧಕಾರದಲ್ಲಿ ಹೋಗ್ತಾರೆ. ಆದರೆ ಕರ್ಮರಹಿತವಾದಂಥ ಉಪಾಸನೆ ಮಾಡೋರು ಇನ್ನೂ ಹೆಚ್ಚು ಘನಘೋರವಾದಂಥ ಅಂಧಕಾರಕ್ಕೆ ಹೋಗ್ತಾರೆ ಅಂತ. ಇದು ಕಾರಣ ಇಷ್ಟೇ ಸ್ವಾಮಿ. ಇದು ಎತ್ತರದಲ್ಲಿದ್ದವರು ತಪ್ಪು ಮಾಡಿದರೆ ಹೆಚ್ಚಿನ ಶಿಕ್ಷೆ ಅಂತ ಇರಬೇಕಾದ್ದು. ಧರ್ಮರಾಜನ ಆಸ್ಥಾನದಲ್ಲಿ ಯುದ್ಧ ಮುಗಿದ ಮೇಲೆ, ಧರ್ಮರಾಜ ಚಕ್ರವರ್ತಿ ಆದಮೇಲೆ ಒಂದೇನೋ ಪ್ರಸಂಗ ಆಯಿತು, ಕಳ್ಳತನ ಆಯಿತು. ಕಳ್ಳತನ ಆದಾಗ ಎಲ್ಲರೂ ಸೇರ್ಕೊಂಡಿದ್ದಾರೆ ಅನ್ನಿಸ್ತು. ಹುಡುಕಿದ್ರು, ನೋಡಿದಾಗ ಅದರಲ್ಲಿ ಒಬ್ಬರು ಪುರೋಹಿತರಿದ್ದಾರೆ, ಸೇರ್ಕೊಂಡಿದ್ದಾರೆ. ಒಬ್ಬರು ಸೇನಾಪತಿ ಇದ್ದಾನೆ, ಅವನು ಸಿಕ್ಕಾಕ್ಕೊಂಡಿದ್ದಾನೆ. ಒಬ್ಬ ವ್ಯಾಪಾರಿ ಸಿಕ್ಕಾಕ್ಕೊಂಡಿದ್ದಾನೆ. ಒಬ್ಬ ಕೆಲಸ ಮಾಡೋ ಅಟೆಂಡ್ರು ಅವನು ಸಿಕ್ಕಾಕ್ಕೊಂಡಿದ್ದಾನೆ. ಶೂದ್ರ, ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ 4 ಜನ ಸಿಕ್ಕಾಕ್ಕೊಂಡಿದ್ದಾರೆ, ರಿಪ್ರೆಸೆಂಟೇಟಿವ್ ಅಂತ ಸಿಕ್ಕಾಕ್ಕೊಂಡಿದ್ದಾರೆ. ಈಗ ಶಿಕ್ಷೆ ಕೊಡಬೇಕಲ್ಲ, ಒಂದೇ ತಪ್ಪು ಮಾಡಿದ್ದು, ಎಲ್ಲರೂ ಒಂದೇ ತಪ್ಪಾದದ್ದು ಎಲ್ಲರ ಕಡೆಯಿಂದ, ಶಿಕ್ಷೆ ಏನು ಕೊಡಬೇಕು ಅವ್ರಿಗೆಲ್ಲನೂ ಅಂತ ಕರ್ಕೊಂಡು ಬಂದಾಗ ಭೀಮ ಹೇಳಿದ, ಹೀಗೆ ಮಾಡ್ಕೊಂಡು ಎಲ್ಲರೂ ಹೊರಗೆ ಹಾಕ್ಬಿಡೋಣ, ದೇಶ ಬಿಟ್ಟು ಹೊರಗೆ ಹಾಕೋಣ, ಅವರೆಲ್ಲರೂ ದೇಶಭ್ರಷ್ಟರು ಮಾಡೋಣ, ಎಲ್ಲರೂ ಒಂದೇ ತಪ್ಪು ಮಾಡಿದಾರಲ್ಲ, ಎಲ್ಲರೂ ಒಂದೇ ಶಿಕ್ಷೆ ಅಂತ. ಧರ್ಮರಾಜ ಎದ್ದು ಹಾಗೆ ಮಾಡೋದು ಬೇಡ, ಶಿಕ್ಷೆ ಬೇರೆ ಬೇರೆ ಕೊಡಬೇಕು. ಅವನು ಯಾವನು ಅಟೆಂಡರ್ ಆಗಿದ್ದ, ಸೇವಕ ಆಗಿದ್ದ,
ಅವನು ತಪ್ಪು ಮಾಡಿದ್ದಾನೆ, ಪಾಪ ಹಣದ ಆಸೆಗೋಸ್ಕರ ಮಾಡಿದ್ದಾನೆ. ಅವ್ನಿಗೊಂದಿಷ್ಟು ಹಣ ಕೊಟ್ಟು ಹೋಗಿ ನೀವು ಹೊರಗಡೆ ಅಂತ ಕಳಿಸಿ. ಅವನು ಹಣಕ್ಕೋಸ್ಕರ ಮಾಡಿದ್ದಾನೆ, ಅವ್ನು ಉಳ್ಕಿದೇನು ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ, ಸ್ಕೀಮ್ ಇಲ್ಲ ಅವನಿಗೆ. ಎರಡನೇದವನಿದ್ದಾನಲ್ಲ ವೈಶ್ಯ, ಇವನು ಬಳಸ್ಕೊಂಡು ದುಡ್ಡು ಗಳಿಸ್ಕೊಂಡಿದ್ದಾನೆ. ಅವನಿಗೆ ಚಾವಟಿ ಏಟ್ ಹಾಕಿ 100 ಚಾವಟಿ ಏಟ್ ಹಾಕಿ ಅವನು ಜೈಲಿಗೆ ಹಾಕಿ ಅಂತ ಹೇಳಿದಂತೆ. ಈ ಮೂರನೇದವನಿದ್ದಾನಲ್ಲ ಸೇನಾಪತಿ ಇದ್ದವನು, ಇವನು ತಲೆ ಹಾರಿಸಿ ಅಂತ ಹೇಳಿದ್ರು. ಯಾಕಂದರೆ ಸೇನಾಪತಿ ಮತ್ತೆ ಇವನು ವಾಪಸ್ ಬಂದಿದ್ದೆ ದಂಧೆಗೆ ಬರ್ತಾನೆ ಮತ್ತವನು, ಅದಕ್ಕೊಂದು ತಲೆ ಹಾರಿಸಿ. ಇವನು ಬ್ರಾಹ್ಮಣ ಇದ್ದಾನಲ್ಲ, ಇವನು ಘನಘೋರವಾದಂಥ ಶಿಕ್ಷೆ ಕೊಡಬೇಕು. ಯಾಕಂದರೆ ಇವನು ಉಳಿದವ್ರನ್ನ ಸರಿ ಮಾಡಬೇಕಾದದ್ದು. ಇವನೇ ಇಂಥ ಕೆಲಸ ಮಾಡಿದಾಗ ಉಳಿದವ್ರಿಗೆ ಕೆಟ್ಟ ಮಾದರಿ ಆಗ್ತಾನೆ, ನಾನು ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವನ ದೇಶದಿಂದ ಬಹಿಷ್ಕೃತ ಮಾಡೋದಷ್ಟೇ ಅಲ್ಲ, ಇನ್ನೆಂದೂ ನಮ್ಮ ದೇಶದಲ್ಲಿ ಕಾಲಿರದಂಗೆ ಶಿಕ್ಷೆ ಕೊಡಬೇಕು ಅವನಿಗೆ ಅಂತ ಅದನ್ನು ಮೆಚ್ಕೋತಾರೆ. ಎತ್ತರದ ಸ್ಥಾನದಲ್ಲಿ ಜವಾಬ್ದಾರಿ ಹೆಚ್ಚಾದ ಹಾಗೆ ಶಿಕ್ಷೆ ಕೂಡ ಹೆಚ್ಚಾಗಬೇಕು. ಹಾಗೆ ಬರೀ ಕರ್ಮ ಮಾರ್ಗದಲ್ಲಿದ್ದವರಿಗೆ ಶಿಕ್ಷೆ ಇದೆ, ಘನಘೋರ ಅಂಧಕಾರಕ್ಕೆ ಹೋಗುವಂಥದ್ದು. ಆದರೆ ಉಪಾಸನೆಯಲ್ಲಿ ಕರ್ಮರಹಿತರಾಗಿದ್ದವರಿಗೆ ಇನ್ನೂ ಹೆಚ್ಚಿನ ಶಿಕ್ಷೆ ಕೊಡಬೇಕು ಅಂತ. ಈ ಮನಸ್ಸನ್ನು ಯಾಕೆ ಹೆಚ್ಚಿಗೆ ಸ್ಥಾನ ಕೊಟ್ಟರು ಅಂದರೆ, ಮನಸ್ಸಿನ ಏಕಾಗ್ರ ಮಾಡುವಂಥ ಕಷ್ಟದ ಕೆಲಸ ಇನ್ಯಾವುದೂ ಇಲ್ಲ. ರಮಣ ಮಹರ್ಷಿಗಳು ಒಂದು ಭಾಳ ಚಂದ ಹೇಳ್ತಾರೆ, ಅವರು ಒಂದು ದಾಖಲೆ ಮಾಡಿದ್ದಾರೆ ಒಂದು ಘಟನೆ. ಒಂದು ಸಲ ರಮಣ ಮಹರ್ಷಿಗಳು ಆಶ್ರಮದಲ್ಲಿದ್ದಾಗ ಒಂದು ಪರಿವಾರ ಬಂತು, ಗಂಡ ಹೆಂಡತಿ ಹುಡುಗ, 8-9 ವರ್ಷ ಹುಡುಗ ಬಂದ್ರಂತೆ. ಬಂದು ನಮಸ್ಕಾರ ಮಾಡಿ ಏನು ವಿಷಯ ಅಂತ ಮಹರ್ಷಿಗಳು ಕೇಳಿದರು. ಅವ್ರು ಹೇಳಿದ್ರು, ನಮ್ಮ ಹುಡುಗ ಭಾಳ ಒಳ್ಳೆ ಹುಡುಗ, ಅದ್ರ ಮನಸ್ಸು ಭಾಳ ಚಂಚಲ, ಅವನು ಎಲ್ಲೂ ಏಕಾಗ್ರ ಆಗೋದೇ ಇಲ್ಲ. ಅವನಿಗೆ ದಿನ ಧ್ಯಾನ ಮಾಡುವಂತೀವಿ, ನಮ್ಮ ಜೊತೆ ಕೂಡ್ತಾನೆ, ಅವನು ಧ್ಯಾನ ಮಾಡೋಕ್ಕಾಗಲ್ಲ, ಎಷ್ಟು ಹೇಳಿದ್ರು ಆಗ್ತಾ ಇಲ್ಲ, ಏಕಾಗ್ರತೆ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ. ಹೌದಾ, ಒಂದು ನಿಮಿಷ ಇರು ಅಂದರು. ಯಾರೋ ಸೇವಕನ ಕರೆದು ಅವನ ಕಿವಿಯಲ್ಲಿ ಒಂದೇನೋ ಮಾತು ಹೇಳಿದರು. ಒಂದು 5-10 ನಿಮಿಷ ಆಗೋದ್ರೊಳಗೆ ಸೇವಕ ಬಂದ. ಏನು ತಂದ? ಒಂದು ದೊಡ್ಡ ಬುಟ್ಟಿಯಲ್ಲಿ ದೋಸೆ ತಂದಿದ್ದಾನೆ. ಬುಟ್ಟಿ ತುಂಬ ದೋಸೆ. ರಮಣ ಮಹರ್ಷಿ ಅವರು ಒಬ್ಬರೇ ತಿಂತೀರಿ, ಎಲ್ಲರೂ ಹಚ್ಚಿ ಕೊಡ್ತಿದ್ರಂತೆ, ಎಲ್ರಿಗೂ ಕೊಟ್ಟರು. ಆಮೇಲೆ ಇನ್ನೂ ಒಂದು 8-10 ದೋಸೆ ಉಳಿದಿತ್ತು. ಮಗಲಿಗೆ ಕಾಯಿ ಚಟ್ನಿ 2 ತರಿಸಿದ್ರು, ಒಂದು ತಟ್ಟೆ ತರಿಸಿದ್ರು. ಮಗು ಕೂತ್ಕೋ ಬಾಯ್ಲಿ, ನಿನಗೆ ಧ್ಯಾನ ಅಂದರೆ ಹೇಗಿರ್ತದೆ ಅಂತ ಹೇಳ್ತೀನಿ ಅಂತ. ನೋಡಿ, ಧ್ಯಾನ ಹೇಳೋದು ದೋಸೆ ಮೂಲಕ, ಎಷ್ಟು ಚೆನ್ನಾಗಿರುತ್ತೆ. ತಟ್ಟೆ ಹಾಕಿದರು. ಹಾಕಿ, ನೋಡು ಮಗು, ಒಂದು ವಿಷಯ ತಿಳ್ಕೋಬೇಕು, ನಿನ್ನ ತಟ್ಟೆಗೆ ನಾನು ದೋಸೆ ಹಾಕ್ತಾನೇ ಹೋಗ್ತೀನಿ, ಅದ್ರ ಜೊತೆಗೆ ಎಡಗೈ ಬೆರಳು ಹಿಂಗೆ ಇಟ್ಕೊಂಡಿರ್ತೀನಿ ಮುಂದೆ. ನೀ ದೋಸೆ ತಿಂತಾನೇ ಇರಬೇಕು, ತಿನ್ನೋದು ಬಿಡೋಂಗಿಲ್ಲ. ತಿಂತಾ ನನ್ನ ಬೆರಳೂ ನೋಡ್ತಾ ಇರಬೇಕು ನೀನು. ಯಾವಾಗಲೂ ನನ್ನ ಬೆರಳು ಗಮನಿಸ್ತಾ ಇರಬೇಕು. ಯಾವಾಗ ನನ್ನ ಬೆರಳು ಕೆಳಗೆ ಬಂತೋ ಟಕ್ ಅಂತ ದೋಸೆ ತಿನ್ನೋದು ನಿಲ್ಲಿಸ್ಬಿಡ್ಬೇಕು. ಅದು ತಟ್ಟೆಯಲ್ಲಿ ಒಂದು ಚೂರು ಉಳಿಬಾರ್ದು, ಗೊತ್ತಾಯ್ತೋ? ತಟ್ಟೆಯಲ್ಲಿ ದೋಸೆ ಉಳಿದಿರಬಾರ್ದು. ಕೈ ಕೆಳಗೆ ಮಾಡಿದಾಗ ತಟ್ಟೆಯಲ್ಲಿ ಒಂದು ಚೂರು ಉಳಿದಿರಬಾರ್ದು. ಆಗ್ಬೋದಾ ಅಂದರು. ಅವ್ನಿಗೇನು ಗೊತ್ತಾಯಿಲ್ಲ, ತಮಾಷೆ ಆಡ್ತೀನಿ ಅಂದ. ಒಂದೊಂದೇ ದೋಸೆ ಹಾಕ್ತಾ ಹೋದರು. ಆ ಹುಡುಗ ತಿಂತಿದ್ದ. ಮೊದಲು ದೊಡ್ಡ ತುಂಡು ತೊಗೊಂಡು ಬಾಯಲ್ಲಿ ಹಾಕ್ಕೊಂಡ. ಉಳಿದ್ಬಿಟ್ರೆ ತಟ್ಟೆಯಲ್ಲಿ ತಕ್ಕ ಕೈ ಇಳಿಸ್ಬಿಟ್ರೆ ಅದಕ್ಕೆ ದೊಡ್ಡ ತುಂಡು ಹಾಕ್ಕೊಂಡ, ಗಂಟ್ಲು ಸಿಕ್ಕೊಳ್ಳೋಕೆ ಶುರು ಮಾಡ್ತು. ಆಮೇಲೆ ಬೆರಳು ಹೀಗೆ ಇತ್ತು, ಅಡ್ಡಿಲ್ಲ ಸ್ವಲ್ಪ ನಿಂತ್ಕೊಳ್ಳೋಂಗೆ ಕಾಣುತ್ತೆ ಅಂಥೇಳಿ ಸಣ್ಣ ತುಂಡು ತೊಗೊಂಡ. ಆ ಬೆರಳು ನೋಡ್ತಾನೆ ಇದ್ದಾನೆ, ಹಾಗೆ ತಿಂತಾ ಇದ್ದಾನೆ. 2 ದೋಸೆ ಆಯಿತು, 3 ದೋಸೆ ಆಯಿತು. ಅದು ಬೆರಳು ಅಲುಗಾಡ್ದಂಗೆಲ್ಲ ಬೇಗ ತಿನ್ನೋನು, ತಟ್ಟೆಯಲ್ಲಿ ಉಳಿಬಾರ್ದಲ್ಲ. ಅವ್ರು ಮುದ್ದಾಮ ಏನು ಮಾಡೋರು, ಬೆರಳು ಸ್ವಲ್ಪ ಹಿಂಗೆ ಮಾಡಿ ಮತ್ತೆ ಹಿಂಗೆ ಮಾಡೋರು, ಅವ್ನು ಬೇಗ ತಿನ್ನೋದು. ಒಂದು ಹಂತಕ್ಕೆ ಟಕ್ ಅಂತ ಕೈ ಕೆಳಗೆ ಇಳಿಸ್ಬಿಟ್ರು ರಮಣ ಮಹರ್ಷಿಗಳು. ಇಷ್ಟು ದೊಡ್ಡ ತುಂಡು ಉಳಿದಿದ್ದು ತಿನ್ನೋ ತಟ್ಟೆಯಲ್ಲಿ ಬೆರಳು ಇಳಿಸಿದ ತಕ್ಷಣ ಅವ್ನು ದೊಡ್ಡ ತುಂಡನ್ನು ಬಾಯಲ್ಲಿ ತುಂಬ್ಕೊಂಡು ಕೂತ್ಕೊಂಡ್ಬಿಟ್ಟ, ಮುಗೀತು ಅಂತ. ಚಂದ ಹೇಳಿದ್ರು ಮಹರ್ಷಿ, ಇದೇ ಧ್ಯಾನಪ್ಪ ಅಂದರು. ಇದು ಸಮುಚ್ಚಯ ಅಂತ ಹೇಳ್ಬೇಕು ನಾನು. ಧ್ಯಾನ ಅಂದರೆ ಏನು ಮಾಡಿದೆ ಗೊತ್ತಾ? ನೀ ದೋಸೆ ತಿನ್ನೋದು ಬಿಟ್ಟ್ಯಾ? ತಿಂತಾನೇ ಇದೆಯಲ್ಲ ದೋಸೆ ನೀನು. ದೋಸೆ ತಿನ್ನೋದ್ರ ಜೊತೆಗೆ ನಾನು ಬೆರಳನ್ನು ನೋಡ್ತಾ ಇದ್ದೆ. ನೀನು ಬೆರಳಿನ ಮೇಲಿಂದ ಒಂದು ಕ್ಷಣ ಕೂಡ ನಿನ್ನ ಮನಸ್ಸು ತೆಗೆದಿಲ್ಲ. ಅಲುಗಾಡೋದಾಗೆಲ್ಲ ಬೇಗ ತಿಂತಾ ಇದ್ದೆ ನೀನು. ಅಂದರೆ ಬೆರಳಿನ ನಿರ್ದೇಶದಂತೆ ನೀನು ನಡ್ಕೊಳ್ತಾ ಇದ್ದೆ. ನಿನ್ನ ಮನಸ್ಸಲ್ಲಿ ಬೆರಳು ಗಟ್ಟಿಯಾಗಿ ಕೂತಿತ್ತು, ಆದರೆ ಕೆಲಸನೂ ನಡೆದಿತ್ತು. ಒಂದ್ಸಲ ಟಕ್ಕಂತ ಬೆರಳು ಬಂದ ತಕ್ಷಣ ಮನಸ್ಸು ಹೇಳ್ತಿದ್ದು, ಒಂಚೂರು ಉಳಿದಿದೆಯಲ್ಲ ಇಟ್ಕೋಬಾರ್ದು ಅಂತ ಅದು ತಿಂದೆ. ಕರ್ಮನೂ ಆಗ್ತಾ ಇತ್ತು, ಉಪಾಸನೆಯೂ ಆಗ್ತಾ ಇತ್ತು, ಎರಡೂ ಮಾಡ್ಕೊಂಡೆ ನೀನು. ಹಾಗೆ ಮಾಡ್ಕೋಬೇಕು, ಅಂದ್ರೆ ಧ್ಯಾನ ಆಗ್ತದೆ ಅಂತ. ಧ್ಯಾನದ ಪರಿಯನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಬರೀ ಕರ್ಮ ಮಾಡೋದಲ್ಲ, ಬರೀ ತಿನ್ನೋದೊಂದೇ ಆಗಲಿಲ್ಲ ನಿನಗೆ, ಗುರಿ ಕೂಡ ಆಯಿತು. ಆದ್ದರಿಂದ ಎರಡನ್ನೂ ಮಾಡ್ಕೊಂಡ್ರೆ ಆಗ್ತದೆ ಅಂತ ಹೇಳಿ ಈ ಶ್ಲೋಕದ ಈ ಮಂತ್ರದ ಒಟ್ಟು ಅಭಿಪ್ರಾಯ ಅಂದರೆ, ಕರ್ಮ ಮಾರ್ಗದಲ್ಲಿದ್ದವ್ರಿಗೆ 2 ಹಾದಿ, ಒಂದು ದೈಹಿಕ ಕ್ರಿಯೆ, ಇನ್ನೊಂದು ಮಾನಸಿಕ ಕ್ರಿಯೆ. ದೈಹಿಕ ಕ್ರಿಯೆ ಕೆಳಮಟ್ಟದ್ದು, ಮಾನಸಿಕ ಕ್ರಿಯೆ ಎತ್ತರ ಮಟ್ಟದ್ದು. ಆದರೆ ಎರಡೂ ಕೆಟ್ಟದೆ, ಅದರ ಪೂರ್ತಿ ಒಂದೊಂದಾಗಿ ಪೂರ್ತಿ ಅಲ್ಲ. ಅದು ಆಗಬೇಕಾದದ್ದು ಬರೀ ದೈಹಿಕವಾಗಿ ಅಲ್ಲ, ಬರೀ ಮಾನಸಿಕವಾಗಿ ಅಲ್ಲ, ದೈಹಿಕ ಮಾನಸಿಕ ಸಮುಚ್ಚಯ ಆದರೆ ಮಾತ್ರ ಒಂದು ಸಾಧನೆ ಆಗ್ತದೆ ಅನ್ನೋದು
ಈ ಮಂತ್ರದ ಮೂಲ ಉದ್ದೇಶ.